ಸರ್ವೋಪಪ್ಲವರಹಿತ ಪ್ರಜ್ಞಾನಃ ಪ್ರತ್ಯಗರ್ಥೋಂ ಹೈವ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಂ ಶ್ರೀಮಚ್ಛಂಕರ ಭಗವತ್ಪೂಜ್ಯ ವಂದೇಕಂ ಸಚ್ಚಿದಾನಂದಂ ವಿಧಿವರ್ಯಂ ಸದಾಹಂ ಸಂಪ್ರದಾಯಂ ಸದಾಶ್ರಯಂ ಗುರುಂ ಸಚ್ಚಿದಾನಂದಂ ಸದಾಚಾರ್ಯಂ ಸಮಾಶ್ರಯೇ ಶ್ರೀ ಶ್ರೀ ಗುರುಭ್ಯೋ ನಮಃ ಅತಿ 371 ವಾಗಾದೀನಾಂಚ ಇಹ ಸಂವಾದಃ ಕಲ್ಪಿತಃ ವಾಗಾದೀನಾಂಚ ಇಹ ಸಂವಾದಃ ಕಲ್ಪಿತಃ ವಿದುಷಃ ಅನ್ಯವ್ಯತಿರೇಕಾಭ್ಯಾಂ ಪ್ರಾಣಶ್ರೇಷ್ಠತಾ ನಿರ್ಧಾರಣಾರ್ಥಂ ಆಕ್ಷೇಪ ಮಾಡೋದಿಲ್ಲ. ಅದಂಗ್ರಿ ಕಣ್ಣು 1 ವರ್ಷ ಹೊಟ್ಟೋಯ್ತು, ಆಮೇಲೆ ಬಂದು ಕೇಳ್ತು ಹೆಂಗಿದ್ರಿ ನನ್ನನ್ನು ಬಿಟ್ಟು ಅಂತ, ಇದೆಲ್ಲ ಹೆಂಗ್ ಹೊಂದತ್ತೆ? ಕಣ್ಣು ಮಾತಾಡೋದು, ಕಿವಿ ಮಾತಾಡೋದು, ಮೂಗು ಮಾತಾಡೋದು ಹೊಂದಲ್ವಲ್ಲ ಅಂತ ಅದಕ್ಕೆ ಅಭಿಮಾನ ಸೂಕ್ತ ಇದೆ ನಮ್ಮಲ್ಲಿ. ಅಭಿಮಾನ ದೇವತೆಗಳು ಅಂತ ಇನ್ನೊಂದು ರೀತಿ ಅರ್ಥ ಮಾಡ್ತೇವೆ, ಅರ್ಥವಾದ ಅಂತ ಬರ್ತೇವೆ. ಮೀಮಾಂಸಕಲ್ಲ ಹಾಗೆ ಅರ್ಥ ಮಾಡೋದು. ಮೀಮಾಂಸಕ ಸುಮ್ಮನೆ ಈ ವಿದುಷಃ ಉಪಾಸಕನಿಗೆ ಅನ್ವಯ ವ್ಯತಿರೇಕ ಮಾಡಿ ತರ್ಕ ಮಾಡಿ. ಅನ್ವಯ ಅಂದ್ರೆ ಯಾವ್ದಿದ್ದಾಗಲೇ ಬದುಕು, ಯಾವ್ದಿದ್ದೇ ಇಲ್ವೇ ಇಲ್ವೋ ಅವನೇ ಶ್ರೇಷ್ಠ ಅಂತ ತಿಳ್ಕೋಬೇಕು. ಕಣ್ಣಿದ್ದಾಗಲೇ ಬದುಕು, ಕಣ್ಣಿದ್ದೇ ಬದುಕಿಲ್ಲ ಅಂತ ಕಂಡಿದೆಯೋ? ಹಾಗೇನಿಲ್ಲ. ಕಿವಿ ಇದ್ದಾಗಲೇ ಬದುಕು, ಕಿವಿ ಬದುಕಿಲ್ಲ ಅಂತ ಕಂಡಿದೆಯೋ? ಹಾಗೆ ಇವುಗಳು ಇದ್ರು ಇದೇ ಹೋದ್ರು ಬದುಕಿರೋದಕ್ಕೂ ಇರೋದಕ್ಕೂ ಏನು ತೊಂದರೆ ಇಲ್ಲ. ಪ್ರಾಣ ಇದ್ದಾಗಲೇ ಬದುಕು, ಪ್ರಾಣ ಇದ್ದೇ ಇದ್ದಾಗ ಬದುಕಿಲ್ಲ ಅನ್ನೋದು ಅನ್ವಯ. ಪ್ರಾಣ ಇದ್ದಾಗಲೇ ಬದುಕಾಗುತ್ತೆ ಅಂತ ಅನ್ವಯ, ಪ್ರಾಣ ಇದ್ದೇ ಬದುಕಿಲ್ಲ ಅನ್ನೋದು ವ್ಯತಿರೇಕ. ಇದರಿಂದ ಪ್ರಾಣನೇ ಶ್ರೇಷ್ಠ ಅಂತ ನಿರ್ಣಯ ಮಾಡೋದಕ್ಕೆ ಶ್ರುತಿ ಕಲ್ಪಿಸಿದೆ ಕಥೆಯನ್ನ. ಹೀಗೆ ವಾಗಾದೀನ ವಾಕು, ಚಕ್ಷುಷು, ಶ್ರೋತ್ರ, ಮನಸ್ಸು ಇವುಗಳಿಗೆ ಸಂವಾದವನ್ನ ಶ್ರುತಿ ಕಲ್ಪನೆ ಮಾಡಿದೆ. ಪರಸ್ಪರ ಇವೆಲ್ಲ ನಾನ್ ಶ್ರೇಷ್ಠ ಅಂತ ಜಗಳ ಮಾಡುದು, ವಾದ ಮಾಡುದು ಅಂತ ಹೇಳಿದಿಲ್ಲ, ಆಮೇಲೆ ಬಿಟ್ಟೋದು ಅಂತ. ಈ ಕಥೆಯೆಲ್ಲ ಶ್ರುತಿ ಪ್ರಾಣಶ್ರೇಷ್ಠತೆಯನ್ನ ಗೊತ್ತು ಮಾಡೋದಕ್ಕೋಸ್ಕರವಾಗಿ ಕಲ್ಪಿಸಿದೆ. ಪ್ರಾಣಶ್ರೇಷ್ಠತೆ ಯಾಕೆ ಗೊತ್ತು ಮಾಡಬೇಕೋ? ಉಪಾಸಕನಿಗೆ ಅನ್ವಯ ವ್ಯತಿರೇಕದಿಂದ ಅಶ್ರೇಷ್ಠ ಅಂತ ತಿಳ್ಕೊಂಡು ಉಪಾಸನೆ ಮಾಡ್ಬೇಕು. ನಾನು ಪ್ರಾಣನಾಗಿದ್ದೀನಿ ಅಂತ ತಿಳ್ಕೋಬೇಕೆ ಹೊರತು ನಾನು ಕಣ್ಣು, ನಾನು ಕಿವಿ, ನಾನು ಮೂಗು, ನಾನು ಮನ ಅಂದ್ಕೋಬಾರ್ದು. ಅಹಮಸ್ಮಿ ಪ್ರಾಣ ಇಂದ್ರಿಯ ವಿಷಯ ಸಂಗೈಹಿ ಆಸುರೈ ಪಾಪಭಿ ಅದರ್ಶನೀಯ ವಿಶುದ್ಧ ವಾಗಾದಿ ಪಂಚಕಂಚ ಮದಾಶ್ರಯ ಅಜ್ಞಾಧ್ಯಾತ್ಮ ರೂಪಂ ಆತ್ಮ ಚಾಹಂ ಸರ್ವಭೂತಾನಾಂ ಅಂಗೀರಸತ್ವಾದ್ ಇತ್ಯಾದಿ ಗುಣಗಣೋಪೇತನಾದ ಪ್ರಾಣನನ್ನೇ ನಾನು ಅಂತ ಹೇಳಿ ಉಪಾಸನೆ ಮಾಡಬೇಕು. ವ್ಯಾಕೃತ ಪ್ರಪಂಚದಲ್ಲಿ ಪ್ರಾಣ ನಾನು ಅನ್ನೋದು ಒಂದು ಹಂತಕ್ಕೆ ಸರಿನೇ. ಪರಮಾರ್ಥವಾಗಿ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಚೈತನ್ಯ ಸ್ವಭಾವ ಪರಮಾತ್ಮನೇ ನಾನು ನಿಜವಾದರೂ ವ್ಯಾವಹಾರಿಕ ಹಂತದಲ್ಲಿ ದೇಹ ನಾನು, ಇಂದ್ರಿಯ ನಾನು ಅನ್ನೋದಕ್ಕಿಂತ ಪ್ರಾಣ ನಾನು ಅನ್ನೋದು ಬಹಳ ಶ್ರೇಷ್ಠವಾದದ್ದು. ದೇಹ ನಾನು ಅನ್ನೋದು ತೀರ ಕೀಳು ಮಟ್ಟದ ಜನರ ಭಾವನೆ. ದೇಹ ನಾನು ಅನ್ನೋದು, ಇಂದ್ರಿಯ ನಾನು ಅನ್ನೋದು ಸ್ವಲ್ಪ ವಿಚಾರ ಮಾಡಿದವ್ರದ್ದು. ಆದ್ರೆ ಮನಸ್ಸು ನಾನು ಅನ್ನೋದು ತುಂಬಾ ಬೌದ್ಧರ ಪ್ರಕ್ರಿಯೆ ಇರೋರು. ಪ್ರಾಣ ಅನ್ನೋದು ವೈದಿಕ ಪ್ರಕ್ರಿಯೆಯ ಉಪಾಸಕರು ಪ್ರಾಣ ನಾನು ಅಂದ್ಕೊಳ್ತಾರೆ, ಅದು ಮೇಲ್ಮಟ್ಟ. ಆಮೇಲೆ ಪರಮಾತ್ಮ ನಾನು ಅಂದ್ಕೊಳ್ಳೋದು ತತ್ವಜ್ಞಾನಿಯ ಒಂದು ಸ್ವಭಾವ. ಹಾಗಾದ್ರಿಂದ ಪ್ರಾಣಶ್ರೇಷ್ಠತಾ ಪ್ರಾಣನು ಶ್ರೇಷ್ಠನಾದವನಾಗಿದ್ದಾನೆ ಎಂಬುದನ್ನು ನಿರ್ಧಾರಣೆ ಮಾಡೋದ್ರಿಂದ ತೀರ್ಮಾನ ಮಾಡಬೇಕು. ನಿಮ್ಗೆ ಗೊತ್ತು ಮಾಡಿಸ್ಕೊಳ್ಬೇಕು, ಹೌದು ಪ್ರಾಣನೇ ಈ ಕಾರ್ಯಕಾರಣ ಸಂಘಾತದಲ್ಲಿ ಶ್ರೇಷ್ಠನಾಗಿರ್ತಕ್ಕವನು ಎಂಬುದನ್ನು ನಿರ್ಣಯ ಮಾಡುವುದಕ್ಕೋಸ್ಕರವಾಗಿ ಉಪಾಸಕರಿಗೆ ಅನ್ವಯದೇಕ ಮಾಡೋದ್ರ ಮೂಲಕ ಅದನ್ನು ಗೊತ್ತು ಮಾಡಿಕೊಟ್ಟಿದೆ. ಇದಕ್ಕೋಸ್ಕರವಾಗಿ ವಾಗಾದಿಗಳ ಸಂವಾದವನ್ನು ಕಲ್ಪನೆ ಮಾಡಿದೆ ಶ್ರುತಿ. ಇಮೇಜ್ ಮಾಡಿ, ಊಹೆ ಮಾಡಿ ಹೇಳಿದ್ದೆ ಹೊರತು ಇದು ನಿಜವಾಗಿ ನಡೀತು ಆಯ್ತು ಅಂತ ಏನು ಅಂದ್ಕೋಬೇಕಾಗಿಲ್ಲ. ಇದೆಲ್ಲ ಅರ್ಥವಾದ ಅಂತ ಮೀಮಾಂಸಕರು ಹೇಳ್ತಾರೆ. ಅರ್ಥವಾದ ಅಂದ್ರೆ ಇನ್ನೊಂದು ಯಾವುದನ್ನು ಹೊಗಳಕ್ಕೋಸ್ಕರವಾಗಿ ಒಂದೊಂದು ಕಥೆ ಹೇಳೋದು ಅರ್ಥವಾದ. ಅದ್ರಲ್ಲಿ ತಾತ್ಪರ್ಯ ಇರಲ್ಲ. ವಾಗಾದಿಗಳು ಸಂವಾದ ಮಾಡಿದ್ರು, ಜಗಳ ಮಾಡಿದ್ರು, ನಾನು ಹೆಚ್ಚು ಅನ್ಕೊಂಡ್ರು, ಪ್ರಜಾಪತಿ ಹತ್ರ ಹೋದ್ರು, ಕೇಳಿದ್ರು, ಅದರಲ್ಲೆಲ್ಲ ಸುಮ್ಮನೆ ಇದನ್ನ ಹೇಳ್ತಾ ಇದ್ರೆ ಅದಕ್ಕೆ ತಾತ್ಪರ್ಯ ಇಲ್ಲ. ಆ ಕಥೆಗೆ ಯಥಾಲೋಕೆ ಪುರುಷಾಹ ಅನ್ಯೋನ್ಯಂ ಆತ್ಮಶ್ರೇಷ್ಠತಾಯಿ ವಿವಿಧಮಾನಾಃ ಕಂಚಿತ್ ಗುಣವಿಶೇಷಾಭಿಜ್ಞಂ ಪೃಚ್ಛಂತಿ ಕೋನ ಶ್ರೇಷ್ಠ ಗುಣೈಃ ಇತಿ. ಹೇಗೆ ಲೋಕದಲ್ಲಿ ಒಂದಷ್ಟು 8 ಜನ ಹುಡುಗರು, ಯುವಕರು, ಅವರು ಯಾವುದೋ ಒಂದು ಮುಂದೆ ಒಂದು ದೊಡ್ಡ ಕೆಲಸ ಆಗ್ಬೇಕಾಗಿದೆ, ಒಂದು ಯಜ್ಞ ಆಗವೋ ಯಾವುದೋ ಒಂದು ಫಂಕ್ಷನ್, ಯಾವುದೋ ದೊಡ್ಡ ಕೆಲಸ ಆಗ್ಬೇಕಾಗಿದೆ.
ಅದಕ್ಕೆ ಯಾರು ಮುಖ್ಯ ಅಂದ್ರೆ ನಾನ್ ಮುಖ್ಯ ಇಲ್ಲಿ ನಾನ್ ಮುಖ್ಯ ಅಂತ ಹೇಳಿ 8 ಜನ ಹುಡುಗರು ಪರಸ್ಪರ ಶ್ರೇಷ್ಠರಾಗಿದ್ದೀವಿ ಅಂತ ವಾದ ಮಾಡ್ತಾ ಇದ್ರೆ ಅವಾಗ ಒಬ್ಬರೊಬ್ಬ ವಿದ್ಯಾವಂತನು ನಿಜವಾಗಿ ದೊಡ್ಡವನು ಆಗಿರ್ತಕ್ಕಂಥ ಹೋಗಿ ಕೇಳ್ಕೊತಾರೆ, ನೀವ್ ಹೇಳಿ ಸ್ವಾಮಿ ನಮ್ಗೆ ಇಷ್ಟು ಜನರು ಯಾರು ಇಂಪಾರ್ಟೆಂಟು ಯಾರು ಮೀನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಕಂಚಿ ಗುಣ ವಿಶೇಷ ಪೃಚ್ಛಂತಿ ಕೇಳ್ತಾರೆ, ನಮ್ಮಗಳ ಪೈಕಿ ಯಾರು ಶ್ರೇಷ್ಠ ಗುಣಗಳಿಂದ ಅಂತ. ಅವನು ಹೇಳ್ತಾನೆ ತೇನೋಕ್ತಾಹ ಏಕೈಕಶೇನ ಅಧಃ ಕಾರ್ಯಂ ಸಾಧಯಿತು ಉದ್ಯಚ್ಛತ ಅಧಃ ಕಾರ್ಯಂ ಸಾಧಯಿತು ಉದ್ಯಚ್ಛತ ಏನ ಅಧಃ ಕಾರ್ಯಂ ಸಾಧ್ಯತೆ ಏನ ಅಧಃ ಕಾರ್ಯಂ ಸಾಧ್ಯತೆ ಸರ್ವಶ್ರೇಷ್ಠ ಇತಿ. ಅವನು ಹೇಳ್ತಾನೆ ನೋಡ್ರಪ್ಪ, ಈ ಒಂದು ಫಂಕ್ಷನ್ ಅಲ್ಲಿ ಈ ಎಲ್ಲವನ್ನು ಬಡಿಸೋದು ಕೆಲಸ ಯಾರು ಮಾಡ್ತಾರೋ ಅವನು ಶ್ರೇಷ್ಠ ಕಣಪ್ಪ ಅಂತ ಏನೋ ಒಂದು ಹೇಳಿಕೊಳ್ಳಿ. ಆ ಕೆಲಸ ಮಾಡೋದಕ್ಕೆ ಯಾರಿಗೆ ಸಾಮರ್ಥ್ಯವಿದೆಯೋ ಅವನು ಶ್ರೇಷ್ಠ ಆಗ್ತಾನೆ. ಅದು ಅಡುಗೆ ಮಾಡಿದೋ ಯಾರು ಅಡುಗೆ ಮಾಡ್ತಾರೋ ಅವನು ಶ್ರೇಷ್ಠ ಅಂತ ಹೇಳಿಕೊಳ್ಳಿ. ಅದನ್ನ ಯಾರು ಇವರಲ್ಲಿ ಮಾಡೋಕೆ ಸಮರ್ಥರೋ ಅವನು ಶ್ರೇಷ್ಠ ಆಗ್ತಾನೆ. ಅದಹನ ಅವ್ನು ಗೊತ್ತಾದ ಇಂಥದ್ದು ಅಂತ. ಏಕೈಕ ಶೇನ ಒಬ್ಬೊಬ್ಬರಾಗಿ ನೋಡಪ್ಪ ನಿಂಗಾಗತ್ತೀನಿ ಆ ಕೆಲಸ ಮಾಡಕ್ಕೆ ಜಗಕ್ಕೆ ನಿಂಗಾಗತ್ತೀನಿ ಅಂತ ಎಲ್ರನ್ನೂ ಕೇಳ್ತಾನೆ. ಯಾರೋ ಒಬ್ಬ ನನ್ಗಾಗತ್ತೆ ಸ್ವಾಮಿ ನಾನು ಮಾಡ್ತೀನಿ ಅಂತೇಳಿ ಅವ್ನು ಮಾಡಿ ತೋರಿಸ್ತಾ ಅಂದ್ರೆ ಅವ್ನು ಶ್ರೇಷ್ಠ. ಬಾಕಿ ಅಯ್ಯೋ ನಮ್ಗೆ ಆ ಜವಾಬ್ದಾರಿ ಆಗಲ್ಲ ಕಣ್ರೆ, ಅಕಸ್ಮಾತ್ ಅಡಿಗೆ ಕೆಟ್ಟ ಹೋಗ್ಬಿಟ್ರೆ ನಾವು ಬಯಸ್ಕೋಬೇಕಾಗತ್ತೆ, ಅಡಿಗೆ ಆಗದೆ ಇದ್ರೆ ಸರಿ ಆಗದೆ ಇದ್ರೆ ನಂಗೆ ಅದು ಕಷ್ಟ ಇಲ್ಲ, ನಂಗೆ ಅಭ್ಯಾಸ ಇಲ್ಲ, ನಂಗೆ ಆಗಲ್ಲ ಅಂತಂದ್ರೆ ನೀನ್ ಬಿಡು ಹೇಳಿ ಯಾರ್ಯಾರು ಆಗಲ್ಲ ಅಂತಾರೋ ಅವನನ್ನ ಬೇರೆ ಬೇರೆ ಕೆಲಸ ಹಚ್ಬೇಕು. ಯಾರು ನಾನು ಮಾಡ್ತೀರಿ ನಂಗೆ ಆಗತ್ತೆ ಅಂತ ಒಂದು ಡೇರ್ನೆಸ್ ತೋರಿಸ್ತಾರೋ ಧೈರ್ಯ ತೋರಿಸ್ತಾರೋ ಅವನು ಶ್ರೇಷ್ಠ ಅಂತ ಲೋಕದಲ್ಲಿ ಹೇಗಂತಾರೋ ಅದೇ ರೀತಿ ಪ್ರಜಾಪತಿ ಹೇಳ್ದ, ಈ ದೇಹ ಯಾರಿಂದ ಬದುಕೊಂಡಿರುತ್ತೋ ಯಾರಿದೆ ಹೋದ್ರೆ ಬದುಕೋದೇ ಇಲ್ವೋ ಅವನೇ ಶ್ರೇಷ್ಠ ಕಣಪ್ಪ ಅಂತ ಹೇಳ್ದ. ಅಷ್ಟೇ ಅನ್ನೋದಿಲ್ಲ. ಈಗ ತೇನ ಉಕ್ತ ಅವನಿಂದ ಹೇಳಿಸಿಕೊಂಡವರಾದ ಈ ಹುಡುಗರುಗಳು ಏಕೈಕ ಶೇನ 1 by 1 ಸರದಿ ಪ್ರಕಾರವಾಗಿ ಒಬ್ಬರು ಇಂಥ ಕಾರ್ಯವನ್ನು ಸಾಧನೆ ಮಾಡುವುದಕ್ಕೆ ನೀವು ಪ್ರಯತ್ನ ಪಡಿರಿ. ಉದ್ಯಚ್ಛತ ಅಂದ್ರೆ ತೊಡಗಿರಿ. ಯಾರಿಂದ ಆ ಕೆಲಸವು ನಡೆಯುತ್ತದೆಯೋ ಅವನೇ ನಿಮ್ಮಲ್ಲಿ ಶ್ರೇಷ್ಠ ಅಂತಂದ್ರೆ ಇತ್ಯುಕ್ತಾಹ ತಥೈವ ಉದ್ಯಚ್ಛಂತಹ ಆತ್ಮನೋ ಅನ್ಯಸ್ಯವಾ ಶ್ರೇಷ್ಠತಾ ನಿರ್ಧಾರಿಯಂತೆ. ಅವರೇ ಪರಸ್ಪರ ಆ ಕೆಲಸಕ್ಕೆ ತೊಡಗಿದವರಾಗಿ ಅವರು ನಾನು ಶ್ರೇಷ್ಠ ಅಂತ ಇನ್ನೊಬ್ಬ ಶ್ರೇಷ್ಠ ಅಂತ ಅವರೇ ತೀರ್ಮಾನ ಮಾಡ್ತಾರೆ. ನಂಗೆ ಆಗ್ಲಿಲ್ಲಪ್ಪ, ನಂಗೆ ಕಷ್ಟ ಆಯ್ತು ಒಬ್ಬೊಬ್ರು ಹಿಂದಕ್ಕೆ ಸರಿತಾರೆ, ಯಾವನು ಒಬ್ಬ ಮಾಡೇ ಬಿಡ್ತಾನೆ. ಇವನು ನಮ್ಮಲ್ಲಿ ಗಟ್ಟಿಗ ಶ್ರೇಷ್ಠ ಅಂತ ಹೇಗೆ ಲೋಕದಲ್ಲಿ ತೀರ್ಮಾನ ಮಾಡ್ಕೊತಾರೋ ಅದ ತಥಾ ಇಮಂ ಸಂವ್ಯವಹಾರಂ ವಾಗಾದಿಷು ಕಲ್ಪಿತವತಿ ಶ್ರುತಿ. ಅದೇ ರೀತಿ ಇಲ್ಲೂ ಕೂಡ ಈ ದೇಹೇಂದ್ರಿಯ ಮನೋಬುದ್ಧಿಗಳಲ್ಲೂ ಈ ವಾಗಾದಿಗಳೆಲ್ಲ ಪರಸ್ಪರ ವಾದ ಮಾಡಿದ್ರು, ಚರ್ಚೆ ಮಾಡಿದ್ರು, ನಾನಚ್ಚು ಅಭಿಮಾನ ಪಟ್ಕೊಂಡ್ರು. ಕೊನೆಗೆ ಅವರು ತೀರ್ಮಾನ ಮಾಡಕ್ಕಾಗ್ಲಿಲ್ಲ. ಪ್ರಜಾಪತಿ ಹತ್ರ ಹೋದ್ರು, ಪ್ರಜಾಪತಿಯನ್ನು ಕೇಳಿದ್ರು. ಪ್ರಜಾಪತಿ ನಿಮ್ಮಲ್ಲಿ ಯಾರು ಹೋದ್ರೆ ಈ ಶರೀರ ಕುಳಪವಾಗದು ಪಾಪಿಷ್ಠವಾಗುತ್ತೋ, ಯಾರಿದ್ದಾಗ್ಲಿ ಇದಿರುತ್ತೋ ಅವನೇ ಶ್ರೇಷ್ಠ ಕಣಪ್ಪ, ಪರೀಕ್ಷೆ ಮಾಡ್ಕೊಳ್ಳಿ ಅಂದ್ಬಿಟ್ಟ. ಆಗ ಒಬ್ಬೊಬ್ರು ಒಂದೊಂದು ಸಂವತ್ಸರ ಬಿಟ್ಟು ಹೋದ್ರು, ಮತ್ ಬಂದು ಕೇಳ್ಕೊಂಡ್ರು, ಏನಪ್ಪ ಹೇಗಿದ್ರಿ ಅಂತ. ನಮ್ಗೆ ತೊಂದಿಲ್ಲ, ಕಣ್ಣು ಹೋದಾಗ ಕುಡ್ರು ಇದ್ದಾಗಿದ್ವಿ ಅಂದ್ರು, ಕಿವಿ ಹೋದಾಗ ಕೆಪ್ಪರು ಇದ್ದಾಗಿದ್ವಿ ಅಂದ್ರು, ಬಾಯಿ ಹೋದಾಗ ಮೂಕರು ಇದ್ದಾಗಿದ್ವಿ ಅಂತ. ಒಂದೊಂದು ಹಿಂದೆ ಹೋದಾಗ ಆ ಹಿಂದೆ ಇದ್ದವರು ಲೋಕದಲ್ಲಿ ಹೇಗೆ ಬದುಕೊಂಡಿರ್ತಾರೋ ಹಾಗೆ ಬದುಕೊಂಡಿದ್ವಿ ಅಂತ ಎಲ್ಲರೂ ಹೇಳಿದ್ಮೇಲೆ ಸರಿ ಮುಖ್ಯ ಪ್ರಾಣ ನಾನು ಹೋಗ್ಲಾ ಈಗ ಅಂತ ಹೊರಡ್ತೀರಿ. ಇನ್ನು ಸಂಕಲ್ಪ ಮಾಡಿದ ಮಾತ್ರಕ್ಕೆ ಎಲ್ಲ ಜಗಳು ಬಿದ್ರು, ಎಲ್ಲ ಕೊಲಾಪ್ಸ್ ಆಗ್ಬಿಟ್ರು. ತಕ್ಷಣ ಮಹಾರಾಯ ನೀನ್ ಹೋಗ್ಬೇಡ, ನೀನೇ ಶ್ರೇಷ್ಠ, ನೀನೇ ನಮ್ಮಲ್ಲೇ ಉತ್ತಮ, ಜ್ಯೇಷ್ಠ ಶ್ರೇಷ್ಠ ಹೌದು ಅಂತ ಒಪ್ಕೊಂಡ್ರು ಅಂತ ಕಥೆ. ತದ್ವತು ಪ್ರಾಣಸ್ಯೇತಿ ಶ್ರೇಷ್ಠತಾಂ ಪ್ರತಿಬದ್ಧೇತ ಇತಿ. ಪ್ರಾಣಸ್ಯ ಶ್ರೇಷ್ಠತಾಂ ಪ್ರತಿಬದ್ಧೇತ ಇತಿ. ಕಥಂ ನಾಮ ವಿದ್ವಾನ್ ವಾಗಾದೀನಾಂ ಏಕೈಕಸ್ಯ ಅಭಾವೆ ಜೀವನಂ ದೃಷ್ಟಂ ಅಪಿ ಜೀವನಂ ದೃಷ್ಟಂ ಅಭಾವೇಪಿ ಜೀವನಂ ದೃಷ್ಟಂ ನತು ಪ್ರಾಣಸ್ಯೇತಿ ಶ್ರೇಷ್ಠತಾಂ ಪ್ರತಿಬದ್ಧೇತ ಇತಿ. ಪ್ರಾಣಶ್ರೇಷ್ಠತಾಂ ಪ್ರತಿಪದ್ಯೇತಿ. ಅದೇ ರೀತಿ ಈ ವ್ಯವಹಾರವನ್ನು ವಾಗಾದಿಗಳು ಕಲ್ಪನೆ ಮಾಡಿದೆ. ತಥೈವ ಇಮಂ ಅದು ಬಿಟ್ಬಿಟ್ರೆ ತಥಾ ಇಮಂ ಸಂವ್ಯವಹಾರಂ ವಾಗಾದಿಷು ಕಲ್ಪಿತ. ಆ ರೀತಿಯಾಗಿ ವಾಗಾದಿಗಳ ವ್ಯವಹಾರ ಕಲ್ಪನೆ ಮಾಡಿದೆ. ಹೇಗೆ ಯಾವ ರೀತಿಯಾದರೆ ಈ ಉಪಾಸಕನಾದವನು ವಾಗಾದಿಗಳಲ್ಲಿ ಒಂದೊಂದು ಇಡೇ ಹೋದ್ರು ಕೂಡ ಜೀವನ ಆಗಿರೋದು ಕಂಡಿದೆ. ಮೂಕರು ಬದುಕಿರೋದು, ಕುರುಡರು ಬದುಕಿರೋದು, ಕೆಪ್ಪರು ಬದುಕಿರೋದು ಕಂಡಿದೆ. ಆದ್ರೆ ಪ್ರಾಣ ಹೋದದ್ದು ಬದುಕಿದ್ದು ಯಾವುದು ಕಂಡಿದ್ದಿಲ್ಲ.
ಪ್ರಾಣ ಹೋದ್ಮೇಲೂ ಇವ್ ಬದುಕಿದಾನೆ ಅನ್ನೋದು ಎಲ್ಲೂ ಇಲ್ಲ. ಆದ್ರಿಂದ ಪ್ರಾಣ ಶ್ರೇಷ್ಠತಾ ಬದ್ಧೇತ, ಪ್ರಾಣನೇ ಶ್ರೇಷ್ಠ ಎಂಬುದನ್ನು ತಿಳಿದುಕೊಂಡಾನು ಅನ್ನೋದಕ್ಕೋಸ್ಕರವಾಗಿ ಈ ಕಥೆಯನ್ನು ಶ್ರುತಿ ನಮಗೆ ಒಂದು ಸುಲಭವಾಗಿ ಪ್ರಾಣಶ್ರೇಷ್ಠ ಅನ್ನೋ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಕಲ್ಪನೆ ಮಾಡಿಕೊಟ್ಟಿದೆಯೇ ಹೊರತು ರಿಯಲಿ ಈ ಕಥೆ ನಡೀತು, ಇದು ಆಯ್ತು, ವಾದ ಮಾಡಿದ್ರು, ಹೋದ್ರು, ಬಂದ್ರು ಅನ್ನೋದೆಲ್ಲ ಏನು ಅಕ್ಷರಾರ್ಥ ಹಿಡ್ಕೊಂಡು ಏನು ವಾದ ಮಾಡ್ಬೇಕಾಗಿಲ್ಲ. ಎಲ್ಲ ಸುಮ್ಮನೆ ಅರ್ಥವಾದ. ತಥಾ ಚ ಶ್ರುತಿ ಕೌಶೀತಕಿನಾಂ तथा च श्रुतिः कौशीतकिनां ಜೀವತಿವಾಗಪೇತೋ ಮೂಕಾನ್ ಪಶ್ಯಾಮಃ जीवतिवागपेतो मूकान् पश्यामः ಜೀವತಿ ಚಕ್ಷುರಪೇತೋ ಅಂಧಾನ್ ಪಶ್ಯಾಮಃ ಜೀವತಿ ಶ್ರೋತ್ರಾಪೇತೋ ಬಧಿರಾನ್ ಪಶ್ಯಾಮಃ जीवति श्रोत्रापेतो बधिरान् पश्यामः ಜೀವತಿ ಮನೋಪೇತೋ ಬಾಲಾನ್ ಪಶ್ಯಾಮಃ जीवति मनोपेतो बालान् पश्यामः ಜೀವತಿ ಬಾಹುಚ್ಛಿನ್ನೋ ಭವತಿ ಊರುಚ್ಛಿನ್ನಃ ಇತ್ಯಾದ್ಯ जीवति बाहुच्छिन्नो भवति उच्छिन्नो इत्याद्याः ಶಾಂಖಾಯನ ಆರಣ್ಯಕದಲ್ಲಿ 5-3, ಕೌಶೀತಕಿ ಅಂತಿದೆ 3. ಶಾಂಖಾಯನ ಆನಂದ ಪಾಠ ನಿನ್ನೆ ಸಾಗರ ಹೆಚ್ಚಾಗಿರುವ ಜೀವಜೀವಾಗಾಪೇದು ಮುಗಮ ಅಲ್ಲ, ಶಾಂಖಾಯನ ಅದು ಇದು ಋಗ್ವೇದಲ್ಲ, ಕೌಶೀತಕಿ ಶಾಂಖಾಯನದ. ಕೌಶೀತಕಿ ಅಂತ ಒಂದು ಶಾಖೆ, ಕೌಶೀತಕಿ ಶಾಖೆಯಲ್ಲಿ ಈ ಮಂತ್ರ ಇದೆ. ಏನೋ ಅವ್ರು ಅಧ್ಯಯನ ಮಾಡ್ತಾರೆ. ವಾಗಪೇತಃ ಜೀವತಿ, ವಾಗಿಂದ್ರೆ ಹೋದವನಾದರೂ ಅವ್ನು ಬದುಕೊಂಡಿರ್ತಾನೆ. ಹೆಂಗೇನೆ ಮೂಕಾನ್ಯ ಪಶ್ಯಾಮ, ಮೂಕರನ್ನ ನೋಡ್ತೀವಿ ಲೋಕದಲ್ಲಿ. ಮೂಗರು ವಾಗಿಂದ ಹಿಡಿಯೇ ಬದುಕಿರ್ತಾರೆ. ಹಾಗೆ ಕಣ್ಣಿಡಿಯದವರನ್ನು ನಾವು ನೋಡಿದ್ದೀವಿ, ಕಣ್ಣಿಡಿಯ ಹೋದ್ರು ಬದುಕೊಂಡಿರ್ತಾರೆ. ಕೂಡ್ರು ನಾವು ನೋಡಿದ್ದೀವಲ್ಲ, ಅದ ಕಣ್ಣು ಹೋದ್ರು ಕೂಡ ಬದುಕೊಂಡ್ರೆ ತೊಂದರೆ ಇಲ್ಲ. ಹಾಗೆಯೇ ಕಿವಿ ಹೋದವರನ್ನು ನಾವು ಬದುಕಿರೋದನ್ನು ನೋಡಿದೀವಿ, ಕೆಪ್ಪರು ನಾವು ನೋಡ್ತಾ ಇದೀವಿ. ಹಾಗೆ ಮನಸ್ಸು ಇದ್ದವರನ್ನು ನಾವು ನೋಡಿದ್ದೀವಿ. ಬಾಲರು, ಹುಡುಗರು, ಚಿಕ್ಕ ಹುಡುಗರು, ಇನ್ನು 2-3 ತಿಂಗಳ ಮಗು, ಏನು ಯೋಚನೆ ಮಾಡೋಲ್ಲ, ಏನು ಇದು ಮಾಡೋಲ್ಲ, ಸುಮ್ಮನೆ ಆಟ ಆಡ್ಕೊಂಡಿರುತ್ತೆ. ಹಸಿವಾದ್ರೆ ಅಳತ್ತೆ, ಮುಚ್ಚ ಅಳತ್ತೆ, ಏನೋ ಸೊಳ್ಳೆಗಿಲ್ಲ ಇದೇಗಿಲ್ಲ ಕಚ್ಚಿದ್ರೆ ಅಳತ್ತೆ. ಇದೆಲ್ಲ ಆಟ ಆಡ್ಕೊಂಡಿರುತ್ತೆ ಅಷ್ಟೇ. ಅದಕ್ಕೆ ಅಷ್ಟೇ ಮನಸ್ಸೇ ಹೊತ್ತು ವಿಶೇಷವಾದ ಮನಸ್ಸು ಏನೂ ಇಲ್ಲ. ಅದು ಬರ್ಕೊಂಡಿರುತ್ತೆ ಒಟ್ಟನೆಯ. ಹಾಗೆ ಒಬ್ಬರಿಗೆ ತೋಳ ಕತ್ತರಿಸ್ಕೊಂಡವನು ಬದುಕೊಂಡಿದ್ದಾನೆ, ಕಾಳು ಕತ್ತರಿಸ್ಕೊಂಡು ಬದುಕೊಂಡಿರ್ತಾನೆ. ಹೀಗೆ ಒಂದೊಂದು ಕತ್ತರಿಸ್ಕೊಂಡವರು ಬದುಕೊಂಡಿರ್ತಾರೆ. ಆದ್ರಿಂದ ಅವಯವಗಳು ಹೋದ್ರೆ ಬದುಕಿಗೆ ಏನ್ ತೊಂದರೆ ಇಲ್ಲ. ಪ್ರಾಣ ಹೋದ್ರೆ ಮಾತ್ರ ಕತೆ ಮುಗೀತು. ಆದ್ರೆ ಕತ್ಕೊಂಡು ಹೋದ್ರೆ ಬದುಕೋಗಿಲ್ವಲ್ಲ. ಕತ್ಕಡ್ದು ಹೋದ್ರೆ ಕತ್ಕೋದ್ರೆ ಪ್ರಾಣ ಹೋಗುತ್ತೆ, ಆದ್ರೆ ಬದುಕಲ್ಲ ಅಂತ. ಕತ್ಕಡ್ದ್ರೆ ಏನಾಗುತ್ತೆ? ಪ್ರಾಣ ಹೋಗುತ್ತೆ, ಆದ್ರೆ ಬದುಕಲ್ಲ ಅನ್ನೋ ಹೊರತು ಕತ್ಕಡ್ದ್ರೆ ಬದುಕಲ್ಲ ಅನ್ನಲ್ಲ. ಈ ರೀತಿಯಾದ ಶ್ರುತಿಗಳಿಂದ ಗೊತ್ತಾಗುತ್ತೆ. ಆಯ್ತು, ನಾನೇ ದೊಡ್ಡವನು ಒಪ್ಕೊಂಡ್ರ, ನಿಮಗೆ ಅರ್ಥವಾಯ್ತಾ? ಮಂದಟ್ಟ ಆಯ್ತಾ? ನಾನಲ್ಲ, ಪ್ರಾಣ. ನನ್ನ ಶಿವ ನಾನು ಮುಖ್ಯ ಪ್ರಾಣ, ಸಮಷ್ಟಿ ಪ್ರಾಣ, ಹಿರಣ್ಯಗರ್ಭ ದೊಡ್ಡವನು ಎಂಬುದನ್ನ ಒಪ್ಕೊಂಡ್ರಿ. ಈಗ ಅಷ್ಟಕ್ಕೆ ನಾನು ಬಿಡಲ್ಲ ಅಂದ ಮುಖ್ಯ ಪ್ರಾಣ. ಈಗ ನನಗೆ ಬಟ್ಟೆ ಯಾವುದು ಅಂತ ಹೇಳಿ, ನನಗೆ ಅನ್ನ ಯಾವುದು ಅಂತ ಹೇಳಿ, ಅದೇ ನೀವು ನೀವೇ ಗೊತ್ತು ಮಾಡಿ, ನಾನ್ ಹೇಳಲ್ಲ ಅಂತ ಹೇಳ್ಬಿಟ್ಟು ಅದೇ ಸಹೋವಾಚ ಕಿಮ್ಮೆ ಅನ್ನಂ ಭವಿಷ್ಯತಿ ಯದಿದಂಕಿಂಚ ಭವಿಷ್ಯತಿ ಯತ್ಕಿಂಚಿತ್ ಇದಂ ಆಶ್ವಭ್ಯಃ ಯತ್ಕಿಂಚಿತ್ ಇದಂ ಆಶ್ವಭ್ಯಃ ಆಶಕುನಿಭ್ಯಃ ಆಶಕುನಿಭ್ಯಃ ಹೋಚುಃ ತದ್ವಾ ಏತದನಸ್ಯ ಅನ್ನಂ ತದ್ವಾ ಏತದನಸ್ಯ ಅನ್ನಂ ಅನೋಹವೈವಾವ ಪ್ರತ್ಯಕ್ಷಂ ನಹ ವಾ ಏವಂ ವಿಧಿ ಕಿಂಚನ ಅನನ್ನಂ ಭವತಿ ಇತಿ. ನಹ ವಾ ಏವಂ ವಿಧಿ ಕಿಂಚನ ಅನನ್ನಂ ಭವತಿ ಇತಿ. ಸಹೋವಾಚ ಇಮೇನ್ನಂ ಭವಿಷ್ಯತಿ ಇತಿ ಯತ್ಕಿಂಚಿದಿದಂ ಆಶ್ವಭ್ಯಃ ಆಶಕೇಭ್ಯ ಇತಿ ಹೋಚುಃ ತದ್ವಾ ಏತದನಸ್ಯ ಅನ್ನಂ ಅನೋಹವೈವಾವ ಪ್ರತ್ಯಕ್ಷಂ ನಹ ವಾ ಏತದ್ ವಿಧಿ ಅನ್ನಂ ಭವತಿ ಇತಿ. ಸಹ ಹ ಉವಾಚ किं मे अन्नं भविष्यति इति यत् किंचित् इदं आश्वभ्यः आशकुनिभ्यः इति ह ऊचुः तत् वै वा एतत् अनस्य अन्नम् अनः ह वै वाव प्रत्यक्षं न ह वै एवं विधि किंचन
ಅನನ್ನಂ ಭವತಿ ಇತಿ. ಅವನು ಪ್ರಾಣ ಹೇಳಿದ, ನನಗೆ ಯಾವ್ದಪ್ಪ ಅನ್ನವಾಗತ್ತೆ, ನನ್ನ ಅನ್ನ ಯಾವುದು ನೀವೇ ತೀರ್ಮಾನ ಮಾಡಿ ಅಂತಂದ. ಅದಕ್ಕೆ ಅವರೆಲ್ಲ ಹೇಳಿದ್ರು, ಯತ್ಕಿಂಚಿದ ಏನೇನೇನು ಇದೆಯೋ ಈ ಜಗತ್ತಲ್ಲಿ ಅಂದ್ರೆ ಆಶ್ವಭ್ಯ ನಾಯಿವರಿಗೆ ತಿನ್ನುವ, ಆ ಶಕುನಿ ಪಕ್ಷಿಯವರಿಗೆ ತಿನ್ನುವ ಎಲ್ಲವೂ ನಿಂದೆ ಅನ್ನ ಅಂತಂದ್ರೆ ಆ ಉಪಾಧಿಯಲ್ಲಿ ನೀನೇ ಅನ್ನ ತಿನ್ನೋನು ಅಂತ. ನಾಯಿಯ ಉಪಾಧಿಯಲ್ಲಿ ಪ್ರಾಣನೇ ನಾಯಿ ಅನ್ನ ತಿನ್ನೋದು, ಹಾಗೆ ಪಕ್ಷಿ ಉಪಾಧಿಯಲ್ಲಿ ಪ್ರಾಣನೇ ಅಲ್ಲಿರೋ ಪ್ರಾಣ ಪಕ್ಷಿ ಅನ್ನ ತಿನ್ನತ್ತೆ. ಎಲ್ಲರೂ ಪ್ರಾಣನಿಗೆ ಅನ್ನ ಕೊಡ್ತಿದ್ದಾರೆ ಹೊರತು ಬರೀ ದೇಹಕ್ಕೆ ಅನ್ನ ಅಲ್ಲ, ಒಳಗಿರೋ ಪ್ರಾಣನೇ ಆಯಾ ಅನ್ನ ತಿಂತಿದ್ದಾನೆ ಅಂತ ನೀವು ಭಾವನೆ ಮಾಡ್ಬೇಕು. ನಾವು ಅನ್ನ ತಿನ್ಬೇಕಾಗಿಲ್ಲ, ಎಲ್ಲವೂ ಪ್ರಾಣಾತ್ಮನಾಗಿರೋ ನನಗೆ ಇಡೀ ಜಗತ್ತಿನ ಎಲ್ಲವೂ ಅನ್ನ. ಪಂಚಭೂತವೇ ಅನ್ನ. ಪಂಚಭೂತವು ಯಾವುದಕ್ಕನ್ನ? ಪ್ರಾಣನಿಗನ್ನ. ಇದು ಹೇಗೆ ಅಂಗಿ ಹಾಕೊಂಡು ಬನೀನ್ ಹಾಕೊಳ್ತಾರೋ, ಪಂಚಭೂತನು ಸ್ಥೂಲ, ಒಳಗೆ ಸೂಕ್ಷ್ಮವಾಗಿ ಪ್ರಾಣ ತುಂಬಿಕೊಂಡಿದ್ದಾನೆ. ಈ ಜಗತ್ತಿನ ಎಲ್ಲರೂ ಯಾರ್ಯಾರು ಏನೇನ್ ತಿಂತಿದಾರೋ ಅವರೆಲ್ಲ ಪ್ರಾಣನಿಗೋಸ್ಕರವಾಗಿ ತಿಂತಿರೋದು, ಪ್ರಾಣನೇ ಅದನ್ನೆಲ್ಲ ತಗೊಳ್ತಿರೋದು. ಅದೆಲ್ಲ ಪ್ರಾಣಂದೇ ಅನ್ನ, ಪ್ರಾಣನೇ ಪ್ರಧಾನ. ಮನುಷ್ಯ ತಿನ್ನೋ ಅನ್ನವಲ್ಲ, ಮನುಷ್ಯರು ಒಳಗಿನ ಪ್ರಾಣಿಗೆ ಕೊಡೋದು. ದೇವತೆಗಳು ಅಮೃತ ಪಾನ ಮಾಡದೆ ಅಮೃತವೂ ಪ್ರಾಣನಿಗೆ. ಪಿತೃಗಳು, ಗಂಧರ್ವರು, ಕಿನ್ನರು, ಯಕ್ಷರು, ಸಿದ್ಧರು, ಸಾಧ್ಯರು ಇದ್ರು. ಹಾಗೆ ಹುಲಿ ಇರ್ಬೋದು, ಸಿಂಹ ಇರ್ಬೋದು, ತೋಳ ಇರ್ಬೋದು, ಚಿರತೆ ಇರ್ಬೋದು, ಕರಡಿ, ಆ ಕಾಡು ಪ್ರಾಣಿಗಳು ಇರ್ಬೋದು, ಪಶುಪಕ್ಷಿ ಇರ್ಬೋದು, ಕ್ರಿಮಿಕಿ, ಯಾರ್ಯಾರು ಎಲ್ಲೆಲ್ಲಿ ಅನ್ನ ತಿಂತಾರೋ, ಏನೇನು ಅನ್ನ ತಿಂತಾರೋ ಆಯಾ ಶರೀರೊಳಗಿರುವ ಪ್ರಾಣನಿಗಾಗಿ ಅವ್ರು ತಿನ್ನೋದು. ಪ್ರಾಣಂದೇ ಅನ್ನ, ಪ್ರಾಣನೇ ಜೀವನ ಮಾಡೋದು ಅಂತ ಈ ರೀತಿ ಒಪ್ಪಿಸ್ಬಿಟ್ರು. ನಿಂದೆಪ್ಪ ಜಗತ್ತು ಎಲ್ಲ ಅನ್ನವೂ ನಿಂದೆ, ಇನ್ನೊಬ್ಬರ ಅನ್ನ ಇಲ್ವೇ ಇಲ್ಲ, ಒಬ್ಬಂದೇ ಅನ್ನ. ಯಾರ್ದನ್ನ? ಜಗತ್ತಿನ ಅನ್ನವಲ್ಲ, ಪ್ರಾಣಗಳು, ಪ್ರಾಣ ಅನ್ನದನ್ನು ಅಂತ ಹೇಳಿ ಇವನು ಉಪಾಸನೆ ಮಾಡಿದ್ರೆ ಇವನಿಗೆ ಎಲ್ಲೂ ಕೂಡ ಅನ್ನ ದೋಷ ತಟ್ಟೋದಿಲ್ಲ. ಏನಾದ್ರೂ ಒಂದು ಅಕಸ್ಮಾತ್ ಪತಿತರ ಅನ್ನ ಅಥವಾ ಯಾವುದೋ ಒಂದು ದುಷ್ಟ ಅನ್ನ ಅಕಸ್ಮಾತ್ ತಿನ್ಬಿಟ್ಟ ತಗೊಂಡ್ಬಿಟ್ಟ ಅಂದ್ರೆ ಆ ಅನ್ನ ದೋಷದಿಂದ ಇವನಿಗೆ ಯಾವ ದೋಷವೂ ಆಗೋಲ್ಲ. ಉಪಾಸಕರು ಅಲ್ಲದೆ ಇದ್ದವರಿಗೆ ಅವರಿಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು, 3 ದಿವಸ ಉಪವಾಸ ಇರಬೇಕು, ಪುಷ್ಪಾಂಡ ಹೋಮ ಮಾಡ್ಕೋಬೇಕು, ತುಂಬಾ ನಿಯಮ ಹೇಳಿದ್ದಾರೆ. ಯಾವ್ಯಾವ್ದು ಅನ್ನ ತಿಂದ್ಬಿಟ್ರೆ, ಯಾರ್ದು ಅನ್ನವನ್ನ ಕಳ್ಳರ ಅನ್ನ, ಕುಡುಕರ ಅನ್ನ, ಆಮೇಲೆ ಇದು ವ್ಯಭಿಚಾರಿಗಳ ಅನ್ನ ಇತ್ಯಾದಿ ಅನ್ನ ತಿನ್ನೋ ಹಾಗಿಲ್ಲ. ಆಮೇಲೆ ನಿಂದಿತ ಅನ್ನ, ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ ಇದನ್ನ ತಿನ್ನೋ ಹಾಗಿಲ್ಲ. ಅದ್ರ ತಿಂದ ದೋಷ ಅಂತ ಹೇಳುತ್ತಲ್ಲ, ಆ ದೋಷ ಬರೋದು ಇವರಿಗೆ, ಉಪಾಸಕರು ಅಲ್ಲದೆ ಇದ್ದವರಿಗೆ. ಉಪಾಸಕರಾದವನು ತಿನ್ನಲ್ಲ, ಅಕಸ್ಮಾತ್ ತಿಂದ ಅಂತ ಇಟ್ಕೊಳ್ಳಿ, ಅದು ಅವನಿಗೇನು ದೋಷ ಆಗಲ್ಲ. ಉಪಾಸನಾ ಬಲದಿಂದ ಅದನ್ನ ದಾಟ್ಕೊಂಡ್ಬಿಡ್ತಾನೆ ಅಂಥೇಳಿ. ಆ ಶ್ವಭ್ಯ ನಾಯಿವರೆಗಿರುವ ಆರೊಂದು ಮರ್ಯಾದೆ ಹೇಳ್ತೇವೆ. ಮರ್ಯಾದೆ ಅಂದ್ರೆ ಎಲ್ಲಗಟ್ಟು ಅವಧಿ, ಅಲ್ಲಿವರೆಗೂ ನಾಯಿವರೆಗೂ, ಕ್ರಿಮಿಕೀಟವರೆಗೂ, ಪಶುಪಕ್ಷಿ ಪ್ರಾಣಿವರೆಗೂ ಎಲ್ಲರೂ ಏನೇನೇನೇ ತಿಂತಾರೋ ಅದೆಲ್ಲವೂ ನಿನ್ನದೇ ಅನ್ನ ಕಳಪ್ಪ, ಪ್ರಾಣದೇವತೆಯೇ ನೀನೇ ಆಯಾಯ ಉಪಾಧಿಯಿಂದ ಆಯಾಯ ಅನ್ನ ತಿಂತಿರೋದು ತಂದ್ರು. ಏತತ್ತು ಇದು ಅನಸ್ಯ, ಅನ ಅಂತ ಪ್ರಾಣ ಹೆಸರು. ಅನ ಪ್ರಾಣ, ಅನ ಅಂದ್ರೆ ಅನಚೇಷ್ಟ, ಅವನೇ ಕ್ರಿಯಾತ್ಮಕ, ಚೇಷ್ಟಾತ್ಮಕ. ಪ್ರತಿ ಕ್ಷಣಕ್ಕೂ ಕ್ರಿಯೆ ಮಾಡ್ತಾನೇ ಇರ್ತಾನೆ, ಚೇಷ್ಟೆ ಮಾಡ್ತಾನೇ ಇರ್ತಾನೆ. ಚೇಷ್ಟೆ ಮಾಡಿ ಒಂದು ಸೆಕೆಂಡು ಸುಮ್ಮನೆ ಅಲ್ಲ, ಸೆಕೆಂಡು ಬದಲಾವಣೆ ಆಗ್ತಾ ಇರುತ್ತೆ. 1 ಸೆಕೆಂಡ್ ಹೋಗುತ್ತೆ, 2 ಸೆಕೆಂಡ್ ಬರುತ್ತೆ. ಕಾಲವೂ ಬದಲಾವಣೆ ಆಗುತ್ತೆ, ದೇಶವೂ ಬದಲಾವಣೆ ಆಗುತ್ತೆ, ನಾಮರೂಪಗಳ ಬದಲಾವಣೆ ಆಗುತ್ತೆ. ಎಲ್ಲ ಪ್ರಾಣ ನಿಮಿತ್ತವಾಗಿ ಬದಲಾವಣೆ ಆಗೋದು. ಪ್ರಾಣನ ಎಲ್ಲವನ್ನೂ ಚೇಂಜ್ ಮಾಡೋದು. ಕ್ರಿಯಾ ಪ್ರಧಾನ, ಕ್ರಿಯಾತ್ಮಕ ಪ್ರಾಣ. ಅದು ಕ್ರಿಯಾ ತತ್ವ, ಅದನ್ನೇ ಎನರ್ಜಿ ಅಂತ ಇಂಗ್ಲಿಷ್ನವ್ರು ಹೇಳ್ತಾರೆ ವಿಜ್ಞಾನಿಗಳು. ಎನರ್ಜಿ ತತ್ವವೇ ಪ್ರಾಣ ತತ್ವ. ಅದು ಭೌತಿಕವಾಗಿ ಹೇಳ್ತಾರೆ, ಇವರು ದೇವತಾ ದೃಷ್ಟಿಯಲ್ಲಿ ನೋಡ್ತಾರೆ, ಅಷ್ಟೇ ವ್ಯತ್ಯಾಸ. ಅವರು ಇಂದ್ರಿಯ ದೃಷ್ಟಿಯಲ್ಲಿ ನೋಡ್ತಾರೆ ವಿಜ್ಞಾನಿಗಳು, ಇಂದ್ರಿಯ ಮನಸ್ಸು. ನಮ್ಮ ಇವರು ಉಪನಿಷತ್ಕಾರರು, ಸಂಪ್ರದಾಯದವರು, ನಮ್ಮ ಸನಾತನಿಗಳು ಅದನ್ನ ದೇವತಾ ದೃಷ್ಟಿಯಲ್ಲಿ ನೋಡ್ತಾರೆ. ಪ್ರಾಣ ದೇವತೆಯೇ ಇಡೀ ಜಗತ್ತಿನ ಎಲ್ಲವನ್ನು ಮಾರ್ಪಾಡು ಮಾಡ್ತಾ ಇದೆ. ಒಂದು ಕಿಟಕಿ ಹಳೇದಾಗೋದು, ಮನೆ ಹಳೇದಾಗೋದು, ಒಂದು ಕುರ್ಚಿ ಇದೆಲ್ಲ ಹಳೇದಾಗೋದು ಪ್ರಾಣನ ಕ್ರಿಯೆಯಿಂದಲೇ. ಪ್ರಾಣನು ವಾಯು ರೂಪದಿಂದಲೂ, ಉಷ್ಣ ರೂಪದಿಂದಲೂ, ಬೆಳಕಿನ ರೂಪದಿಂದಲೂ, ಬೇರೆ ಶೀತ ರೂಪದಿಂದಲೂ ಎಲ್ಲವನ್ನು ಮಾರ್ಪಾಡು ಮಾಡ್ತಾನೆ ಜಗತ್ತು ಎಲ್ಲವನ್ನು. ಪ್ರಾಣನ ದೇಹದೊಳಗೆ ಮಾತ್ರ ಇಲ್ಲ, ಎಲ್ಲದರಲ್ಲೂ ಇದ್ದಾನೆ ಪ್ರಾಣ. ಒಂದು ಟೇಬಲಲ್ಲೂ ಪ್ರಾಣ ಇದೆ, ಒಂದು ಕುರ್ಚಿಲೂ ಇದೆ. ಪ್ರಾಣ ಅಂದ್ರೆ ಉಸಿರಾಟ ಅಂತ ಅನ್ಕೋಬೇಡಿ. ಪ್ರಾಣ ಅಂದ್ರೆ ಕ್ರಿಯಾರೂಪದವನಾದ ಒಂದು ಶಕ್ತಿ, ಕ್ರಿಯಾಮಯವಾದ ಶಕ್ತಿ ಎಲ್ಲದಲ್ಲೂ ಇದೆ. ಅದನ್ನೇ ಎನರ್ಜಿ ಅಂತ ಹೇಳೋದು ಅವರು. ಹಾಗಾದ್ರಿಂದ ಅದೆಲ್ಲವೂ ಇವಾಗ ಒಂದು ಗೆದ್ಲು ಹುಳ ಒಂದು ಮರ ತಿಂದ್ರೆ ಆ ಗೆದ್ಲು ಹುಳ ಹೊಟ್ಟೆ ಒಳಗಿರೋ ಪ್ರಾಣನೇ ಆ ಹುಳ ರೂಪದಿಂದ ಮರ ತಿನ್ನತ್ತೆ. ಆ ಮರವು ಅದಕ್ಕೆ ಅನ್ನೋಣ ವೇಟೆಂಟ್ ಅಂತಾರೆ ಇಂಗ್ಲಿಷಲ್ಲಿ. ಆ ವೇಟೆಂಟ್ ಗೆದ್ಲು ಎದ್ಬಿಟ್ಟು
ಗೋಡೆ ಎಲ್ಲ ತಿಂದು ಹಾಕ್ಬಿಡುತ್ತೆ, ಆ ಮರ ಎಲ್ಲ ತಿಂದು ಹಾಕ್ಬಿಡುತ್ತೆ, ಪುಸ್ತಕನೆಲ್ಲ ತಿಂದು ಹಾಕುತ್ತೆ. ಆ ಹುಳನ್ನ ಅದ್ರ ಪ್ರಾಣನೇ ತಿನ್ನೋದು. ಪ್ರಾಣನಲ್ಲದೆ ಜಗತ್ತಿನ ಇನ್ನೊಬ್ರು ತಿನ್ನೋರಿಲ್ಲ. ಹಾಗೆ ಪ್ರಾಣನಿಗೆ ಅದಿತಿ ಅಂತ ಹೆಸರು. ಅಜನಾತ್ ಅದಿತಿ. ಎಲ್ಲಾ ವಸ್ತುವಲ್ಲಿದೆ ಅಂತ ಹೆಂಗ್ ಹೇಳ್ತೀರಾ ಗುರುಗಳೇ? ಹೌದು, ಎಲ್ಲವೂ ಚೇಂಜ್ ಆಗುತ್ತಲ್ಲ. ಮಾರ್ಪಾಡಾಗೋದೆಲ್ಲ ಪ್ರಾಣದೇ ಇದು ವ್ಯಾಪಾರ. ಪ್ರಾಣನೇ ಮಾರ್ಪಾಡು ಮಾಡೋದು. ಒಂದ್ ಚಾಪೆ ಚೇಂಜ್ ಆಗೋದು, ಒಂದ್ ಟೇಬಲ್ ಕುರ್ಚಿ ಬೀರು ಕುರ್ಚಿ ಏನ್ ಮಾರ್ಪಾಡು ಹಳೇದಾಗತ್ತಲ್ಲ, ಹಳೇದು ಶಬ್ದಕ್ಕೆ ಅರ್ಥ ಏನು? ಮಾರ್ಪಾಡ ಅದು ಪ್ರಾಣ ನಿಮಿತ್ತವಾಗಿ ಆಗುದು. ಇಡೀ ಜಗತ್ತೆಲ್ಲ ಪ್ರಾಣ ತುಂಬ್ಕೊಂಡ್ಬಿಟ್ಟಿದ್ದಾನೆ. ಪ್ರಾಣ ಹಿಡಿಯೋದು ಜಾಗ ಇಲ್ಲ. ಇಡೀ ಜಗತ್ತೆಲ್ಲ ವ್ಯಾಪಿಸ್ಕೊಂಡ್ಬಿಟ್ಟಿದ್ದಾನೆ. ಅವನೇ ಎಲ್ಲವನ್ನು ಅಜನ ತಿನ್ನೋದ್ರಿಂದ ಅವನಿಗೆ ಅದಿತಿ ಅಂತ ಹೆಸರು. ಪ್ರಾಣನಿಗೆ ಅದಿತಿ ಅಂತ ಹೆಸರು. ಮೃತ್ಯು ಅಂತ ಅವನಿಗೆ ಹೆಸರು. ಸೊ ಅವನೇ ಮೃತ್ಯು. ಪ್ರಾಣನ ಮೃತ್ಯು ಆಗ್ತಾನೆ, ಮೃತ್ಯು ರೂಪದ. ಹೀಗೆ ಪ್ರಾಣನ ಮೃತ್ಯು ಅಂತಲೂ ಅದಿತಿ ಅಂತಲೂ ಪ್ರಾಣನು ಸರ್ವದೇವತಾತ್ಮನಾಗಿದ್ದಾನೆ ಅಂತ ಯಾರು ಉಪಾಸನೆ ಮಾಡ್ತಾನೋ, ಉಪಾಸನೆ ಮಾಡ್ತಾ ಮಾಡ್ತಾ ಆ ಸಾಕ್ಷಾತ್ಕಾರ ಆಯ್ತು ಅಂದ್ರೆ ಅವನು ಅದಿತಿ ಆಗ್ತಾನೆ, ಮೃತ್ಯು ದೇವತೆ ಆಗ್ತಾನೆ, ಸರ್ವಭೂತಾತ್ಮನಾಗ್ಬಿಡ್ತಾನೆ. ಸರ್ವಭೂತಾತ್ಮಕನಾಗ್ಬಿಡ್ತಾನೆ. ಪ್ರಾಣೋಪಾಸಕನಿಗೆ ಇಡೀ ಜಗತ್ತೆಲ್ಲ ಅವನದು ಅನ್ನೋದು ಅವನಿಗೆ ಅರಿವು, ಸಾಕ್ಷಾತ್ಕಾರ ಆಗ್ಬಿಡುತ್ತೆ. ಇಡೀ ಜಗತ್ತೆಲ್ಲ ತುಂಬಿಕೊಂಡಿದ್ದೀನಿ, ಜಗತ್ತೆಲ್ಲ ನಾನೇ ಆಗಿದ್ದೀನಿ, ನನ್ನ ಹೊರತಾಗಿ ಜಗತ್ತಲ್ಲಿ ಏನೇನು ಇಲ್ಲ ಅಂತ ಇದಾಗತ್ತೆ. ಒಂದು ಹಂತಕ್ಕೆ ಇದು ಕರೆಕ್ಟೇ. ನೀವು ಇನ್ನೂ ತತ್ವದೃಷ್ಟಿ ಹೋದ್ರೆ ಪ್ರಾಣ ಅದು ಬರೀ ನೆರಳು ತರಹ ಆಗ್ಬಿಡುತ್ತೆ. ಆತ್ಮನೇ ಪ್ರಾಣವಾಗಿ ತೋರ್ತಾ ಇರೋದೇ ಹೊರತು ಆ ಚೈತನ್ಯ ಬಿಟ್ಟು ಪ್ರಾಣ ಅನ್ನೋದಿಲ್ಲ ಅನ್ನೋದು ಮುಂದಿನ ಹಂತ. ಆ ಹಂತವನ್ನು ಸದ್ಯಕ್ಕೆ ಬದಿಗೊತ್ತಿದ್ರೆ, ಅದನ್ನ ಲೆಕ್ಕ ತಗೊಳ್ಳದೆ ಹೋದ್ರೆ ಪ್ರಾಣನೇ ಸುಪ್ರೀಂ. ವ್ಯಾಕೃತ ಪ್ರಪಂಚಕ್ಕೆ ಪ್ರಾಣ. ಅದಕ್ಕೆ ಎಲ್ಲಾ ಉಪನಿಷತ್ತಿನಲ್ಲೂ ಪ್ರಾಣೋಪಾಸನೆ ಇದ್ದೇ ಇದೆ. ಪ್ರಾಣೋಪಾಸನೆ ಇಲ್ಲಿಯವರು ಉಪನಿಷತ್ತೇ ಇಲ್ಲ. ಅನ ಅಂತ ಅವನ ಹೆಸರು. ಅನಚೇಷ್ಟಾಯಾಮದ. ಅನ ಅಂದ್ರೆ ಪ್ರತಿ ಕ್ಷಣಕ್ಕೂ ಚೇಷ್ಟೆ, ಮೂವ್ಮೆಂಟ್ ಮಾಡ್ತಾನೇ ಇದ್ದಾನೆ. ಅದು ಎರಡು ತರಹ, ಮೂವ್ಮೆಂಟು, ಚೇಂಜಿಂಗು, ಎರಡು ಅವಂದೇ ಕ್ರಿಯೆ. ಮೂವ್ಮೆಂಟ್ ಅಂದ್ರೆ ಚಲನೆ, ಚೇಂಜಿಂಗ್ ಅಂದ್ರೆ ಬದಲಾವಣೆ. ಬದಲಾವಣೆ ಆಗೋದಕ್ಕೂ ಚಲನೆ ಆಗೋದಕ್ಕೂ ಪ್ರಾಣನೇ ಕಾರಣ. ಪ್ರಾಣನೇ ಚೇಷ್ಟೆ ಮಾಡುವ ಆತನು. ಅನೋಹವೈವ ಪ್ರತ್ಯಕ್ಷಂ. ಅನ್ನುವುದೇ ಪ್ರತ್ಯಕ್ಷವಾಗಿರ್ತಕ್ಕದ್ದು. ಈ ರೀತಿ ಯಾರು ತಿಳಿದು ಉಪಾಸನೆ ಮಾಡ್ತಾರೋ, ಈ ಕಾನ್ಸೆಪ್ಟ್ ಅಲ್ಲೇ ಯಾರು ತುಂಬಾ ಹೊತ್ತಿರ್ತಾರೋ, ಇದನ್ನೇ ಕ್ಯಾರಿ ಮಾಡ್ತಾ ಇರ್ತಾರೋ ಅವರಿಗೆ ಹೆಸರು ಪ್ರಾಣೋಪಾಸಕರು ಅಂತ. ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಈ ಭಾವನೆ ಎಲ್ಲವೂ ಪ್ರಾಣವೇ, ಪ್ರಾಣಾತ್ಮಕವಾಗಿದೆ ಅಂತ, ಇದನ್ನೇ ಟಿಲ್ ಬೆಡ್ ಟಿಲ್ ಡೆತ್ ವರೆಗೆ ನೀವು ಕ್ಯಾರಿ ಮಾಡ್ತಾ ಇದ್ರೆ ನಿಮಗೆ ಹೆಸರು ಪ್ರಾಣೋಪಾಸಕರು ಅಂತ ಹೆಸರು. ದೇವತಾ ದೃಷ್ಟಿಯಿಂದ ಮಾಡಬೇಕು, ಭೌತಿಕವಾಗಿ ಮಾಡಬಾರ್ದು. ಎನರ್ಜಿಯಿಂದ ಮಾಡಿ ಭೌತಿಕವಾಗಿ ನೋಡಿದ್ರೆ ಭಾವನೆ ಇರಲ್ಲ. ದೇವತಾ ದೃಷ್ಟಿಯಿಂದ ಮಾಡಿದ್ರೆ ಹಿರಣ್ಯ ಗರ್ಭ ದೇವತೆ, ಸರ್ವಾತ್ಮಕ ದೇವತೆ ಭಾವನೆ ಮಾಡಿದ್ರೆ ಪ್ರಾಣೋಪಾಸಕ ಅಂತ ಅನಿಸ್ಕೊಂಡು ಅವರಿಗೆ ಕಿಂಚನ ಅನನ್ನಂ ಜಗ್ಧಂ ಭವತಿ. ಅನ್ನವಲ್ಲದೆ ಇರೋದು ಯಾವ್ದು ತೆಗೆದುಕೊಂಡಂತೆ ಆಗೋದೇ ಇಲ್ಲ. ಅವನಿಗೆ ಏನ್ ತಗೊಂಡು ಅದು ಅನ್ನವೇ ಆಗತ್ತೆ. ಅದು ಅವನಿಗೆ ಯಾವುದು ವಿರೋಧವಾಗಲ್ಲ, ಅಶಾಸ್ತ್ರೀಯವಾಗಲ್ಲ, ದೋಷ ಬರಲ್ಲ ಅಂತ ಒಂದು ಪ್ರಾಣೋಪಾಸಕನ ಪ್ರಶಂಸೆ ಇದು. ಅವಳಕ್ಕೋಸ್ಕರ ಹೇಳಿದ್ದು. ಮಾಡ್ಬೇಕು ಅನ್ನೋ ವಿಧಿ ಅಲ್ಲ. ಪ್ರಾಣೋಪಾಸಕನ ಪ್ರಶಂಸೆ. ಸಹೋವಾಚ ಮುಖ್ಯ ಪ್ರಾಣ ಕಿಮ್ಯ ಅನ್ನಂ ಭವಿಷ್ಯತಿ. ಈ ರೀತಿ ಎಲ್ಲರೂ ಒಪ್ಪದ ಮೇಲೆ ಮುಖ್ಯ ಪ್ರಾಣ ವಾಗಾದಿ ಇಂದ್ರಿಯಗಳನ್ನು ಕುರಿತು ಹೇಳ್ತಾ ಇದ್ದಾನೆ. ನೋಡ್ರಪ್ಪ, ಇಂದ್ರಿಯಗಳಿಲ್ಲ, ನನಗೆ ಯಾವುದು ಅನ್ನ ಎಂಬುದನ್ನು ನೀವೇ ಗೊತ್ತು ಮಾಡಿ. ಅವನು ಗೊತ್ತು ನಂದು ಯಾವ್ದು ಅನ್ನ ಅಂತ. ನಾನ್ ಹೇಳಿದ್ರೆ ನಂಗೆ ಜಂಬ ಬಿಟ್ಕೊಂಡೆ ಅಂತ ಆಗತ್ತೆ. ನೀವೇ ಒಪ್ಕೊಂಡ್ಬಿಟ್ರೆ ತೀರ್ಮಾನ ಆಗತ್ತೆ. ನಾನ್ ಯಾಕೆ ಹೇಳಿ, ಜಗತ್ತಿನ ನಂದೇ ಅನ್ನ, ನಾನು ನಂದೆ. ನಿಂದೆ ಅಕ್ಕ, ನಮ್ದು ವಾದ ಮಾಡ್ತೀರಾ? ನಾನ್ ತಿಂದ್ರೆ ನಿಮ್ಗೆ ನೋಡಕ್ಕಾಗತ್ತೆ, ಮಾತಾಡಕ್ಕಾಗತ್ತೆ, ಕೇಳಕ್ಕಾಗತ್ತೆ. ಪ್ರಾಣನಿಗೆ ಆಹಾರ ಕೊಟ್ರೆ ಪ್ರಾಣ ಎಲ್ಲರಿಗೂ ಹಂಚ್ತಾನೆ. ಅದನ್ನ ತಾನು ತಗೊಂಡ ಆಹಾರವನ್ನ ಅದನ್ನ ಪಚನ ಮಾಡಿ ಅದನ್ನ ಬರೋ ಊರ್ಜಾ, ಶಕ್ತಿ, ಎನರ್ಜಿ ಅದನ್ನ ಕಣ್ಣಿಗೆ, ಕಿವಿಗೆ, ಮೂಗಿಗೆ, ಬಾಯಿಗೆ, ಕಾಲಿಗೆ, ಕೈಗೆ ಎಲ್ಲಾ ಇಂದ್ರಿಯಕ್ಕೂ ಪ್ರಾಣನೇ ಅದನ್ನ ಡಿಸ್ಟ್ರಿಬ್ಯೂಟರ್. ಸಮಾನ ಅಶಿತಂ ಪೀತಂ ಸಮಂ ನೈಕೀತಿ ಸಮಾನ. ಸಮಾನ ಅಂದ್ರೆ ತಿಂದದ್ದನ್ನು ಕುಡಿದದ್ದನ್ನು ಅದರಲ್ಲ ಶಕ್ತಿಯನ್ನ ಯಾವ್ಯಾವ ಇಂದ್ರಿಯಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಸಪ್ಲೈ ಮಾಡ್ತಾನೆ. ಅದರಿಂದ ಅವನಿಗೆ ಸಮಾನ ಅಂತ ಹೆಸರು ಬಂದಿದೆ. ಸಮಾನ ಅಂತ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಸಮಾನ ಯಾಕೆ ಹೆಸರು ಹೇಳಮ್ಮ?
ಅಲ್ಲ, ಪ್ರಾಣೋಪನ ಉಪಾಸನೆ ಅನ್ನೋದು ಯಾತಕ್ಕೆ ಗುರುಗಳೇ? ನಾವೆಲ್ಲ ಈಗ ಬ್ರಹ್ಮಂದು ಅಂತ ಓದ್ತೀವಿ, ಮತ್ತೆ ಪ್ರಾಣ ಉಪಾಸನೆ ಅಂತ. ಉಪಾಸನೆ ಇವಾಗ ನಾವು ಸರ್ವದಾ ದುಡ್ಡಲ್ಲೇ ಇದೆ ದುಡ್ಡು ಉಪಾಸಕರು ಅಂತ ಅರ್ಥ, ಸರ್ವದಾ ವ್ಯವಹಾರದಲ್ಲೇ ಇದೆ ವ್ಯವಹಾರ ಉಪಾಸಕರು ಅಂತ. ಈ ಚಿಂತನೆ ಮಾಡುವವರಿಗೆ ಮೃತ್ಯು ಸೇರಿಸ್ಕೊಂಡು ದುಃಖ ಆಗತ್ತೆ. ಪ್ರಾಣನ್ನೇ ಸರ್ವದಾ ಚಿಂತನೆ ಮಾಡುವವನು ದೇವತಾ ಭಾವ ಹೊಂದಿ ಹಿರಣ್ಯಗರ್ಭನಾಗ್ತಾನೆ, ಅವನು ಅಮೃತತ್ವಕ್ಕೆ ತುಂಬಾ ಹತ್ತಿರ ಆಗ್ತಾನೆ. ಅದೇ ಪ್ರಾಣೋಪಾಸನೆ ಅಂತ ಹೇಳ್ತಾ ಇದೆ. ಮನುಷ್ಯ ಯಾವ್ದ್ರಲ್ಲಾದ್ರೂ ಒಂದು ಇನ್ವಾಲ್ವ್ಮೆಂಟ್ ತಗೊಂಡೇ ಇರ್ತಾನೆ, ಇನ್ವಾಲ್ವ್ಮೆಂಟ್ ಇಲ್ಲದೆ ಇರೋದೇ ಇಲ್ಲ. ಮನುಷ್ಯ ಕೊರಡು ಕಲ್ಲು ಹಾಗೆ ಬಿದ್ಕೊಂಡಿರೋಕ್ಕಾಗಲ್ಲ. ಮನುಷ್ಯನಿಗೆ ಮನಸ್ಸು ಭಾವನೆ ಹೃದಯ ಅಂತಿದೆ. ಆ ಹೃದಯ ಮನಸ್ಸು ಭಾವನೆಯನ್ನ ಯಾವುದಕ್ಕೆ ಜಾಸ್ತಿ ಅಟ್ಯಾಚ್ ಮಾಡ್ತಾನೋ ಆ ಸ್ವಭಾವದವನ್ನ ಆಗ್ಬಿಡ್ತಾನೆ. ವ್ಯವಹಾರದಲ್ಲೇ ಮುಳುಗಿದ್ರೆ ವ್ಯವಹಾರಿಕ ಮನುಷ್ಯ ಆಗ್ತಾನೆ. ಶಾಸ್ತ್ರೀಯ ಯಜ್ಞ ಆಗ ಶಾಸ್ತ್ರೀಯ ಪುರುಷ ಅಂತ ಅನ್ಸ್ಕೊಳ್ತಾನೆ. ಹಾಗೆ ಭಾವನೆ ಉಪಾಸನೆಯಲ್ಲಿ ಮುಳುಗಿದ್ರೆ ಉಪಾಸಕ ಅನ್ಸ್ಕೊಳ್ತಾನೆ. ಅದರ ಫಲ ಬೇರೆ ಬೇರೆ. ವ್ಯವಹಾರದಲ್ಲಿ ಮುಳುಗಿದವರ ಫಲ ಅಲ್ಪ ಫಲ, ಶಾಸ್ತ್ರೀಯ ಕರ್ಮದಲ್ಲಿ ಮುಳುಗಿದವರು ಸ್ವಲ್ಪ ಜಾಸ್ತಿ, ಉಪಾಸನೆ ಇದ್ದವರಿಗೆ ಇನ್ನೂ ಜಾಸ್ತಿ. ತತ್ವಜ್ಞಾನಿಗಳಿಗಂತೂ ಪರಮ ಪುರುಷಾರ್ಥ. ಸೊ ಹಿರಣ್ಯ ಗರ್ಭ ಲೆವೆಲ್ ಅಲ್ಲಿ ಮನಸ್ಗಿಂತ ಪ್ರಾಣನೇ ಇಂಪಾರ್ಟೆಂಟ್ ಅಂತ ತೋರಿಸ್ತಾ ಇರೋದು ಈಗ. ಅವನೇ ಹೆಣ್ಣುಗರ್ಭ. ಯಾರು? ಪ್ರಾಣ. ಸಮಷ್ಟಿ ಪ್ರಾಣನೇ ಹೆಣ್ಣುಗರ್ಭ. ಮನಸ್ಸೆಲ್ಲಿ ಹೋಯ್ತು ಮತ್ತೆ? ಅದೇ ಕಂಟ್ರೋಲ್ ಅಲ್ಲಿ ಇದೆ. ಓಕೆ. ಅಲ್ಲಿ ಅರಿವಿನ ಪ್ರಧಾನ ಬಂದ್ರೆ ಮನಸ್ಸು, ಕ್ರಿಯಾ ಪ್ರಧಾನ ಪ್ರಾಣ. ₹1 2 ಮಖ ಇದ್ದಾಗೆ. ₹5 ಒಂದ್ ಕಡೆ ಅಶೋಕ ಸ್ತಂಭ, ಒಂದ್ ಕಡೆ ₹5 ಬಂದ್ರೆ ಅದು ₹10 ಆಗಲ್ಲ. ಅದು ₹5 ಹಾಗೆ ಒಂದೇ ತತ್ವ. ಹಿರಣ್ಯಗರ್ಭ ಮನಃಪ್ರಧಾನವಾಗಿ ಸಮಷ್ಟಿ ಮನೋಭಿಮಾನಿ ದೇವತೆಯು, ಕ್ರಿಯಾ ಪ್ರಧಾನವಾಗಿ ಸಮಷ್ಟಿ ಪ್ರಾಣಾಭಿಮಾನಿ ದೇವತೆ ಆಗಿದ್ದಾನೆ. ಆ 2ರ ಒಟ್ಟೆ ಹಿರಣ್ಯಗರ್ಭ. ತತ್ವ ಅಂತ ಯಾಕೆ ಅನ್ನೋದು ಗುರುಗಳೇ? ನಂಗ ತತ್ವ ಅಂತ ಎಲ್ಲಿಂದ ಬರುತ್ತೆ? ಅಲ್ಲಿ ಬೇರೆ ಬೇರೆ ತತ್ವ ಆಯ್ತಲ್ವಾ? ಒಂದು ಕ್ರಿಯಾ ತತ್ವ, ಒಂದು ತಿಳಿಯೋದು, ವಾಟೆವರ್ ಆ ತರದ ತತ್ವ ಅಲ್ವಾ? ತತ್ವ ಅಂದ್ರೆ ಸ್ವರೂಪ ಅಂತ. ತಸ್ಯ ಭಾವ ತತ್ವ, ಅದಾಗಿರೋದು, ಮನಸ್ಸೇ ಆಗಿರೋದು, ಸಮಷ್ಟಿ ಮನಸ್ಸಾಗಿರೋದು, ಸಮಷ್ಟಿ ಪ್ರಾಣವಾಗಿರೋದು, ಆಗಿರೋದು ಅಂತೀವಲ್ಲ, ಆಗಿರೋದು ತತ್ವ ಅಂತಾರೆ. ತಸ್ಯ ಭಾವ ತತ್ವಂ, ಅದಾಗಿರೋದು, ಸಮಷ್ಟಿ ಮನಸ್ಸಾಗಿರೋದು, ಸಮಷ್ಟಿ ಪ್ರಾಣವಾಗಿರೋದು ಅಂತ ಅಷ್ಟೇ ಅರ್ಥ. ತತ್ವ ಅಂದ್ರೆ ಪರಮಾರ್ಥ ತತ್ವ, ಆ ಬ್ರಹ್ಮಸ್ವರೂಪ ಅಂತ ಅದೇ ಆಗ್ಬೇಕಾಗಿಲ್ಲ. ಆ ತತ್ವ ಅನ್ನೋ ಬದಲು ಆ ಕಾಂಟೆಕ್ಸ್ಟ್ ಪ್ರಕಾರ ಅರ್ಥ ಮಾಡ್ಕೋಬೇಕು. ಅಹೋವಾಜ ಮುಖ್ಯ ಪ್ರಾಣ ಕಿಮ್ಯ ಅನ್ನ ಭವಿಷ್ಯದೀತಿ. ಮುಖ್ಯಂ ಪ್ರಾಣಂ ಪ್ರಷ್ಟಾರಮಿವ ಕಲ್ಪಯಿತ್ವಾ ವಾಗಾದೀನ್ ಪ್ರತಿವಕ್ತುರಿವ ಕಲ್ಪಯಂತಿ ಶ್ರುತಿವ. ಮುಖ್ಯ ಪ್ರಾಣಿಯನ್ನ ಇವರೆಲ್ಲರನ್ನು ಕುರಿತು ಕೇಳುವನಂತೆಯೂ ಕಲ್ಪಿಸ್ತಾ ಇದೆ. ಭಾಗಾದಿಗಳು ಇದಕ್ಕೆ ಬಂದು ಉತ್ಸಾಹ ಕೊಡ್ತಾ ಇರೋರು ಅಂತ ಶ್ರುತಿಯ ಕಲ್ಪಿಸ್ತಾ ಇದೆ. ಕಲ್ಪಿಸ್ತಾ ಈ ಒಂದು ವಿಚಾರವನ್ನು ಹೇಳ್ತಾ ಇದೆ. ವಿಚಾರವನ್ನು ಮಂಡನೆ ಮಾಡೋದಕ್ಕೆ ಒಂದು ಇದು ಅರ್ಥವಾದ. ಪ್ರಾಣ ಕೇಳಿದ ಹಾಗೆ ಇನ್ನು ಅವರೆಲ್ಲ ಉತ್ಸಾಹ ಕೊಟ್ಟ ಹಾಗೆ ಇನ್ನು ಶ್ರುತಿ ಕಲ್ಪಿಸ್ಕೊಂಡು ಹೇಳ್ತಾ ಇದೆ ಅಂತ ಇದ್ದಾರೆ. ಮುಖ್ಯ ಪ್ರಾಣ ಪ್ರಷ್ಟಾರಂ ಇವ ಕೇಳ್ತಾ ಇದ್ದಾನು ಹಾಗೆ. ಯಾಕೆಂದ್ರೆ ಇಲ್ಲೂ ನೀವು ಪ್ರಶ್ನೆ ಮಾಡಿದೆ, ಅದಂಗೆ ಮುಖ್ಯ ಪ್ರಾಣ ಹಿಂಗ್ ಮಾತಾಡ್ತಾನೆ, ಅವನಿಗೆ ಬಾಯಿ ಇದೆಯಾ ಮಾತಾಡಕ್ಕೆ, ಅವ್ನಿಗೆ ಇದು ಬರುತ್ತಾ, ಮನುಷ್ಯನ ಈಗೆಲ್ಲ ಕೇಳ್ತೀರಾ ಅಂತ ನೀವು ಅಂದ್ಕೊಂಡು ಭಾಷ್ಯಕಾರರು ಅದಕ್ಕೆ ಮುಂಚೆ ಅಡ್ವಾನ್ಸ್ ಆಗಿ ಉತ್ಸಾಹ ಕೊಡ್ತಾ ಇದ್ದಾರೆ. ಅವ್ನು ಕೇಳ್ತಾ ಇದ್ದಾನೆ, ಕಲ್ಪಿಸ್ತಾ ಇದೆ ಕಣಪ್ಪ ಶ್ರುತಿಯೇ. ಇವರೆಲ್ಲ ಭಾಗಾದಿ ಚಕ್ರಾದಿಗಳು ಅದಕ್ಕೆ ಉತ್ಸಾಹ ಕೊಡ್ತಾ ಇರೋ ಹಾಗೆ ಕಲ್ಪಿಸ್ತಾ ವಿಷಯ ಹೇಳೋದಕ್ಕೆ ಒಂದು ಇದು ಮಾಡ್ಕೊಳ್ತಾ ಇದೆಯಾ ಹೊರತು ಉಪಾಯವನ್ನ. ಇದರಲ್ಲಿ ಸಂವಾದದಲ್ಲಿ ತಾತ್ಪರ್ಯ ಇಲ್ಲ, ಇದರ ಪ್ರಾಮುಖ್ಯತೆ ಇಲ್ಲ, ಇಂಪಾರ್ಟೆಂಟ್ ಇಲ್ಲ ಇದಕ್ಕೆ. ಯದಿದಂ ಲೋಕೆ ಅನ್ನಜಾತಂ ಪ್ರಸಿದ್ಧಂ ಆಶ್ವಭ್ಯ ಶುಭಿಃ ಸಹ ಆಶಕುನಿಭ್ಯ ಸಹ ಶಕುನಿಭಿಃ ಸರ್ವಪ್ರಾಣಿನಾಂ ಯದನ್ನಂ ತತ್ತವ ಅನ್ನಮಿತಿ ಊಚುಃ ವಾಗಾದಯಃ ಇತಿ. ಯಾವುದು ಈ ಲೋಕದಲ್ಲಿ ಏನೇನು ಅನ್ನ ಜಾತ ಅನ್ನ ಸಮೂಹ, ಏನೇನು ಅನ್ನ ಸಮೂಹ ಇದೆ ಏನೋ ಪ್ರಸಿದ್ಧವಾಗಿ ನಾಯಿವರೆಗೆ, ನಾಯಿಯೊಳಗೆ ಸೇರಿಸು, ನಾಯಿಯ ಹೊಟ್ಟೆ ಒಳಗೂ ಇದೇ ಪ್ರಾಣ ಇರೋದು. ಒಂದು ಹೇನು ತಲೆಯೊಳಗೆ ಏನು ಕಚ್ಚಿ ತಿಂತಾ ಇದ್ರೆ ಆ ಹೇನಿನ ಹೊಟ್ಟೆ ಒಳಗೂ ಈ ಪ್ರಾಣ ಇರೋದು. ಪ್ರಾಣನೇ ಆ ಹೇನಿನ ಶರೀರದಿಂದ ಆ ಅನ್ನ ತಿನ್ನತ್ತೆ. ಹಾಗೆ ಒಂದು ಕ್ರಿಮಿ ಕೀಟ ಇರ್ಬೋದು, ನಾಯಿ ಇಲಿ ಏನಿರ್ಬೋದು, ಹಾವು ಮುಸಿ ಏನೇನು ಜಗತ್ತಿನಲ್ಲಿರುವ ಎಲ್ಲಾ ಪ್ರಾಣಿಗಳು, ಪ್ರಾಣಿ ಜಾತಿ ಏನಿದೆಯೋ ಅದು ಅವರು ತಿನ್ನುವಂತ ಅನ್ನಗಳು ಏನಿದೆಯೋ ಆ ಎಲ್ಲಾ ಅನ್ನವು ನಿನ್ನದೇ ಅನ್ನ, ನೀನೇ ಅಲ್ಲಿ ಆ ಅನ್ನ ತಿನ್ನುವುದು. ಆದ್ರೆ ನಿನಗೆ ಅನ್ನ ದೋಷ ತಟ್ಟಲ್ಲ. ಅನ್ನವನ್ನ ತಗೊಂಡಂಗ್ ಮಾಡಿ
ಅದು ಜಾಠದಲ್ಲಿ ಪಚನವಾಗಿ ಆ ಉಪಾಧಿಗೆ ಹೆಲ್ಪ್ ಆಗತ್ತೆ. ನಾಯಿ ತಿಂದು ನಾಯಿಯ ಕಣ್ಣಿಗೂ ಕಿವಿಗೂ ಕಾಲಿಗೂ ದೇಹಕ್ಕೂ ಪುಷ್ಟಿ ಕೊಡುತ್ತೆ ಆ ಅನ್ನ. ಅದೇ ಪ್ರಾಣ ಏನು ಇಟ್ಕೊಳ್ಳಲ್ಲ, ಅನ್ನ ತಿಂದಂಗೆ ತಗೊಂಡಂಗ್ ಮಾಡಿ ಅದ ಮತ್ತೆ ಆಯಾ ಕಾರ್ಯಕ್ರಮ ಸಂಘಾತಕ್ಕೆ ಹಂಚಿಬಿಡ್ತಾರೆ, ಯಾವ್ದು ತಾನಿಟ್ಕೊಳ್ಳಲ್ಲ. ಇಲ್ಲೂ ಅಷ್ಟೇ, ನಮ್ಮ ದೇಹದಲ್ಲೂ ಅಷ್ಟೇ. ನಾವು ಸಾರು, ಅನ್ನ, ಹುಳಿ, ಪಲ್ಯ, ಚಪಾತಿ, ರೊಟ್ಟಿ, ಇಡ್ಲಿ ಏನ್ ತಿಂದ್ರು ಅದು ಮತ್ತೆ ಅದರಲ್ಲಿ ಬರುವ ಶಕ್ತಿ ಏನಿದೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ದೇಹಕ್ಕೆಲ್ಲ ಕೊಟ್ಬಿಡ್ತಾರೆ. ವೇಸ್ಟ್ ಆದದ್ದು ಹೊರಟೋಗುತ್ತೆ ಹೊರಕ್ಕೆ. ಅದು ಇದೆಲ್ಲ ಕ್ರಿಯೆ ಮಾಡೋನು ಯಾರು ಇದನ್ನೆಲ್ಲ? ಅದು ಪ್ರಾಣ. ಅದು ಪ್ರಾಣಂದು ಅಂತ ಹೇಳ್ತಾ ಇದೆ. ಈ ಪ್ರೊಸೀಜರ್ ನಡೆಯೋದು ಪ್ರಾಣಿಂದಲೇ. ಪ್ರಾಣ ಇಲ್ಲದೆ ಹೋದ್ರೆ ಅದು ತಿನ್ನೋಕ್ಕೂ ಆಗಲ್ಲ, ಅದು ಪಚನವೂ ಆಗಲ್ಲ, ಜೀರ್ಣವೂ ಆಗಲ್ಲ. ಆಮೇಲೆ ಅದರಿಂದ ಶಕ್ತಿ ಉತ್ಪತ್ತಿಯಾಗಿ ಆ ದೇಹಕ್ಕೆಲ್ಲ ಡಿಸ್ಟ್ರಿಬ್ಯೂಟ್ ಆಗೋದು ಅದು ಆಗಲ್ಲ ಪ್ರಾಣ ಇಲ್ಲದೆ ಹೋದ್ರೆ. ಅದ ಪ್ರಾಣನಿಂದ ಆಗೋದ್ರಿಂದ ಪ್ರಾಣಂದು ಅಂತ ಕಲ್ಪಿಸ್ತಾ ಇದೆ. ಪ್ರಾಣ ತಾನೇ ತಗೊಂಡು ಏನ್ ಮಾಡ್ತಾರೆ ಅನ್ನನ? ಪ್ರಾಣನಿಗೆ ಅನ್ನ ಏನ್ ಬೇಕಿಲ್ಲ. ಪ್ರಾಣ ಸ್ವತಃ ಪರಿಪೂರ್ಣನು. ಪ್ರಾಣನ ಸ್ಥಿತಿಗೆ, ದೇಹ ಸ್ಥಿತಿಗೆ ದೇಹದಲ್ಲಿ ಪ್ರಾಣ ಇರ್ಬೇಕಾದ್ರೆ ಅನ್ನ ಬೇಕೇ ಹೊರತು ಇದ್ರೆ ಪ್ರಾಣ ದೇಹ ಬಿಟ್ಟು ಹೋಗ್ತಾನೆ ಅಷ್ಟೇ. ಅನ್ನ ಕೊಡ್ಲಿಲ್ಲ ಅಂದ್ರೆ 1 ದಿವಸ ನೋಡ್ತಾನೆ, 2 ದಿವಸ ನೋಡ್ತಾನೆ, 3 ದಿವಸ ನೋಡ್ತಾನೆ, 1 ವಾರ ನೋಡ್ತಾನೆ, ಕೊಡ್ಲಿಲ್ಲ ಬಿಟ್ಟು ಹೋಗ್ತಾನೆ, ಇನ್ನೊಂದು ದೇಹಕ್ಕೆ ಹೋಗ್ತಾನೆ ಅಷ್ಟೇ. ಅವನಿಗೇನಾಗಬೇಕಾಗಿದೆ? ಸುರೇಖ ತೆಗಿಯ, ನೀ ಅಲ್ಲಿ ನೋಡ್ಸಿರೋದಿಲ್ಲ, ನಾನು ಹೇಳ್ಬೇಕು ನಿಂಗೆ, ಬಹಳ ಕಷ್ಟ. ಹೇಳಮ್ಮ. ಪ್ರಾಣ ಪೂರ್ತಿ ಅಸಂಗನೇ ಅಲ್ವಾ? ಹೌದು, ಇವ್ರು ಪಂಚಭೂತಗಳು ತುಂಬಿಕೊಂಡಿದ್ದಾನೆ. ಅದೇ ಹೇಳಿದ ಮುಂಚೆ, ಪಂಚಭೂತಗಳು ಎಲ್ಲದಲ್ಲೂ ತುಂಬಿಕೊಂಡಿದ್ದಾನೆ. ಇವನ ಆಕಾಶದಲ್ಲೂ ಪ್ರಾಣ ಇದ್ದಾನೆ. ಮತ್ತೆ ಶ್ರುತಿ ಯಾವಾಗ್ಲೂ ಆಕಾಶನ ಉದಾಹರಣೆ ಜಾಸ್ತಿ ತಗೊಳುತ್ತಲ್ಲ, ಪ್ರಾಣನ ಯಾಕೆ ತಗೊಳ್ಳೋದು? ಆತ್ಮನಿಗೆ ಉದಾಹರಣೆ ಕೊಡುವಾಗ ಆಕಾಶ ತಗೊಳುತ್ತೆ. ಆತ್ಮನಿಗೆ ಉದಾಹರಣೆ ಕೊಡುವಾಗ ಆಕಾಶ, ಪ್ರಾಣನಿಗೆ ಆಕಾಶ ಉದಾಹರಣೆ ಕೊಡಲ್ಲ. ಆತ್ಮನಿಗೆ ಪ್ರಾಣನೇ ಕೊಡ್ಬೋದಲ್ಲ? ಆತ್ಮನಿಗೆ ಪ್ರಾಣನ ಯಾಕೆ ಉದಾಹರಣೆ ಕೊಡಬಾರ್ದು? ಅಸಂಗ ಅಂತ ಪ್ರಸಿದ್ಧ ಅಲ್ಲ ಲೋಕದ ಸಾಮಾನ್ಯ ಪ್ರಾಣ ಪ್ರಸಿದ್ಧ ಅಲ್ಲ. ಆಕಾಶ ಪ್ರಾಣ ಎಲ್ಲರೂ ಪ್ರಸಿದ್ಧ, ಎಲ್ಲರೂ ಲೋಕದ ಪ್ರಾಣ ಪ್ರಸಿದ್ಧ ಇದ್ದಾನೆ. ಶಾಸ್ತ್ರದಿಂದ ಗೊತ್ತಾಗೋದೇ ಹೊತ್ತು ಲೋಕದವರೆಗೂ ಪ್ರಾಣ ಪ್ರಸಿದ್ಧ ಅಲ್ಲೇ ಇಲ್ಲ. ಶಕುನಿಗಳೊಡನೆ ಎಲ್ಲಾ ಪ್ರಾಣಿಗಳೊಡನೆ ಏನೇನು ಅನ್ನ ಅಂತಿದೆಯೋ ಎಲ್ಲಾ ಪ್ರಾಣಿಗಳನ್ನ ಅದೆಲ್ಲ ನೀವು ನಿನ್ನದು ಎಂಬುದಾಗಿ ವಾಗಾದಿಗಳು ಒಪ್ಪಿಸಿದ್ರು. ಅವರು ಅರ್ಥ ಮಾಡ್ಕೊಂಡ್ರು. ಹೌದು, ಕಣ್ಣು ಯಾವ ಅನ್ನ ತಿನ್ನಲ್ಲ, ಕಿವಿ ತಿನ್ನಲ್ಲ. ಅದು ಕಣ್ಣಿಗೆ ಅನ್ನದ ಶಕ್ತಿ ಬರುತ್ತೆ, ಕಿವಿಗೂ ಬರುತ್ತೆ. ನೋಡೋ ಶಕ್ತಿ, ಕೇಳೋ ಶಕ್ತಿ, ನಡೆಯೋ ಶಕ್ತಿ. ಕಾಲ ಅನ್ನ ತಿನ್ನತ್ತೇನೋ, ಅದಕ್ಕೆ ನಡೆಯೋದು ಯಾವುದರಿಂದ? ಪ್ರಾಣದಿಂದ. ಹೇಗೆ? ಪ್ರಾಣ ತಿಂದ ಅನ್ನವೇ ಕಾಲಿಗೆ ಶಕ್ತಿ ಬಂದು ನಡೆಯುವಂತೆ ಮಾಡುತ್ತೆ. ಪ್ರಾಣಸ್ಯ ಸರ್ವಂ ಅನ್ನಂ ಪ್ರಾಣೋ ಅತ್ತ ಸರ್ವಸ್ಯ ಅನ್ನಸ್ಯ ಇತ್ಯೇವಂ ಪ್ರತಿಪತ್ತಯೇ ಕಲ್ಪಿತ ಆಖ್ಯಾಯಿಕಾ ರೂಪಾತ್ ವ್ಯಾವಸ್ಥ್ಯ ಸ್ವೇನ ಶ್ರುತಿರೂಪೇಣ ಆಹಾ. ಎಲ್ಲವೂ ಪ್ರಾಣನಿಗೆ ಅನ್ನ, ಪ್ರಾಣವೇ ಎಲ್ಲವನ್ನೂ ತಿನ್ನುವಾತನೋ. ಪ್ರಾಣೋ ಅತ್ತ ಸರ್ವಸ್ಯ ಅನ್ನಸ್ಯ ಇತ್ಯೇವಂ ಪ್ರತಿಪತ್ತಿ. ಈ ರೀತಿಯಾಗಿ ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಒಂದು ಕಲ್ಪನೆ ಮಾಡಿದೆ, ಆಖ್ಯಾಯಿಕ ಕಥೆಯನ್ನ. ಕಲ್ಪಿತ ಆಖ್ಯಾಯಿಕ ಕಲ್ಪನೆ ಮಾಡಿದ್ದಾದ ಕಥೆಯ ರೂಪದಿಂದ ಈಗ ಶ್ರುತಿ ಹಿಮ್ಮೆಟ್ಟಿಕೊಂಡು ಅಂದ್ರೆ ಅದರಿಂದ ವಾಪಸ್ ಬಂದು ತನ್ನ ರೂಪದಿಂದ ಹೇಳ್ತಾ ಇದೆ. ಏನು ಅಂತ? ತದ್ವಾ ಯತ್ಕಿಂಚಿತ್ ಲೋಕೆ ಪ್ರಾಣಿಭಿ ಅನ್ನಂ ಮಧ್ಯತೆ ಅನಸ್ಯ ಪ್ರಾಣಸ್ಯ ತದನ್ನಂ ಪ್ರಾಣೇನೈವ ತದಜ್ಯತೆ ಇತ್ಯರ್ಥಃ. ಅದೆಲ್ಲವೂ ಇನ್ನು ಯಾವುದೆಲ್ಲವೂ ಲೋಕದಲ್ಲಿ ಪ್ರಾಣಿಗಳಿಂದ ತಿನ್ನಲ್ಪಡುತ್ತಿದೆಯೋ ಎಲ್ಲಾ ಪ್ರಾಣಿಗಳು 84 ಲಕ್ಷ ಜೀವರಾಶಿ ತಗೋಬೇಕು ನೀವು. ಅವರು ಇವರು ಅಂತಿಲ್ಲ, 84 ಲಕ್ಷ ಜೀವರಾಶಿ ಸಾಮಾನ್ಯ ಹೇಳ್ತಾರೆ. ಅಂದ್ರೆ ಅದು ಕ್ಯಾಟಗರಿ. ಮನುಷ್ಯ ಅನ್ನೋದು ಒಂದು, ಕಾಗೆಗಳು ಒಂದು, ಗುಬ್ಬಚ್ಚಿ ಒಂದು, ಪಾರಿವಾಳ ಒಂದು, ಹಾಗೆ ಕುರಿ ಒಂದು, ಈ ಅಂತ 84 ಲಕ್ಷ ಜೀವರಾಶಿ ಇದೆಯಂತೆ. ಅವರೆಲ್ಲರೂ ಏನು ಅನ್ನ ಅವರವರ ಅನ್ನ ತಿಂತಿದ್ದಾರೆ ಅವರ ಶಿರಸ್ಸಿನಿಗೆ. ಆ ಅವರ ಶರೀರದೊಳಗಿರೋ ಪ್ರಾಣನೇ ಅದನ್ನ ತಿಂತಿರೋದು. ಶರೀರವೂ ಅಲ್ಲ, ಇಂದ್ರಿಯವೂ ಅಲ್ಲ, ಪ್ರಾಣ ತಿಂತಿರೋದು, ಅನ್ನ ತಿಂತಿರೋದು. ಅನ್ನವನ್ನು ತಿಂತಿರೋದು ಶರೀರವೂ ಅಲ್ಲ, ಇಂದ್ರಿಯವೂ ಅಲ್ಲ, ಮತ್ಯಾವುದೋ ಪ್ರಾಣ ತಿನ್ನುವುದು. ಅಪಾನದಿಂದಲೇ ಒಳಕ್ ಹೋಗೋದು, ಅಪಾನವೇ ಎಳ್ಕೊಳ್ಳೋದು, ಪ್ರಾಣದೇ ವೃತ್ತಿ ಅದು. ಆಮೇಲೆ ಒಳಗೆ ಪ್ರಾಣನೇ ಅದನ್ನ ಓಷ ಆಗಿಲ್ಲ. ಪ್ರಾಣಿಗೆ ಅನ್ನ ಕೊಡದೆ ಹೋದ್ರೆ ಹೊಟ್ಟೆ ಒಳಗೆ ಬೆಂಕಿ ಬಿದ್ದಂಗೆ ಆಗುತ್ತೆ.
ಒಂದ್ ದಿವಸ ಉಪವಾಸ ಇದ್ ನೋಡಿ ಹೆಂಗಾಗುತ್ತೆ, ಚುರುಕ್ 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 ಅನ್ನತ್ತೆ. ಬೆಂಕಿ ಬೆಂಕಿ ಅದು ಬೆಂಕಿ ಆಗ್ಬಿಡುತ್ತೆ ಹೊಟ್ಟೆಗಳಿಗೆ. ಅದಕ್ಕೆ ಅನ್ನ ಕೊಟ್ಬಿಟ್ರೆ ಆದ ಓಷ ಬೆಂಕಿಯನ್ನ ದಯತಿ ಕುಡಿದು ಬಿಡುತ್ತೆ. ಅಯ್ಯ ಓಷಧಿ, ಅನ್ನಕ್ಕೆ ಔಷಧಿ ಅಂತಾರೆ. ಯಾವ ಓಷ? ಓಷ ಅಂದ್ರೆ ಒಂದು ಬಿಸಿ ಹಾಟ್, ಆ ಹಸುವಿನಿಂದ ಬರುವಂತಹ ಒಂದು ಸುಡುವಿಕೆ. ಆ ಸುಡುವಿಕೆಯನ್ನ ಈ ಪಾಯಸ, ಚಪಾತಿ, ರೊಟ್ಟಿ, ಇಡ್ಲಿ, ದೋಸೆ, ಅನ್ನ, ಸಾರು, ಹುಳಿ ಅದನ್ನು ಕುಡಿದು ಬಿಡುತ್ತೆ. ಕುಡಿಯೋದ್ರಿಂದ ಔಷಧಿ, ಧಯತಿ ಧಿ, ಅದಕ್ಕೆ ಔಷಧಿ ಹೆಸರು. ಔಷಧಿ. ಅದೆಲ್ಲವನ್ನು ಪ್ರಾಣನಿಂದಲೇ ತಿನ್ನುತ್ತಾನೆ. ಪ್ರಾಣನೇ ತಿನ್ನುವುದಕ್ಕೆ ಕರ್ತೃವಾಗಿದ್ದಾನೆ. ಪ್ರಾಣಂದೇ ಅನ್ನ, ಕರ್ತೃ ಅಷ್ಟೇ ಅಲ್ಲ, ಯಜಮಾನ ಅವನೇ, ಓನರ್. ಸಮಸ್ತ ಅನ್ನಕ್ಕೂ ಓನರ್ ಯಾರು ಅಂದ್ರೆ ಪ್ರಾಣ. ಸರ್ವ ಪ್ರಕಾರ ಚೇಷ್ಟ ವ್ಯಾಪ್ತಿ ಗುಣ ಪ್ರದರ್ಶನಾರ್ಥಂ ಅನ ಇತಿ ಪ್ರಾಣಸ್ಯ ಪ್ರತ್ಯಕ್ಷ ನಾಮ. ಎಷ್ಟು ಪ್ರಕಾರವಾದ ಚೇಷ್ಟೆ ಇದೆಯೋ ಅಂದ್ರೆ ನೋಡೋ ಚೇಷ್ಟೆ, ಕೇಳೋದು, ಮೂಸೋದು, ಮಾತಾಡೋದು, ನಡೆಯೋದು, ತಗೊಳ್ಳೋದು, ಮನುಷ್ಯ ದೇಹದಲ್ಲಿ ಎಷ್ಟು ಪ್ರಕಾರವಾದ ಚೇಷ್ಟೆ ಇದೆಯೋ, ಪ್ರಪಂಚದಲ್ಲಿ ಎಷ್ಟು ಪ್ರಕಾರ ಚೇಷ್ಟೆ ಇದೆಯೋ, ಎಲ್ಲಾ ಚೇಷ್ಟಾ ಗುಣವನ್ನು ವ್ಯಾಪಿಸ್ಕೊಂಡಿದ್ದಾನೆ ಪ್ರಾಣ. ಅದನ್ನು ತೋರ್ಸೋಕ್ಕೋಸ್ಕರವಾಗಿ ಅನ ಅಂತ ಹೆಸರು ಕೊಡ್ತು ಶ್ರುತಿ. ಅನ ಅಂದ್ರೆ ಅನಚೇಷ್ಟಾಯಾಮ್ ಧಾತು. ಅನ ಅಂದ್ರೆ ಎಲ್ಲಾ ಚೇಷ್ಟೆಗೂ ಮೂಲ ರೂಪದವನು, ಎಲ್ಲಾ ಚೇಷ್ಟಾ ರೂಪದವನು, ಚೇಷ್ಟಾ ರೂಪದವನು, ಚೇಷ್ಟೆಗೆ ಮೂಲ ರೂಪನೂ ಹೌದು. ಕ್ರಿಯಾರೂಪ ಪ್ರಾಣ, ಕ್ರಿಯಾತ್ಮಕ. ಅದು ಪ್ರಾಣನ ಪ್ರತ್ಯಕ್ಷವಾದ ನಾಮ, ಪ್ರತ್ಯಕ್ಷವಾದ ಹೆಸರು ಪ್ರಾಣನಿಗೆ. ಅನ ಅನ ಅನ್ನೋದು ಪ್ರಾಣನಿಗೆ. ಅದನ್ನೇ ಅಣ್ಣ ಅಣ್ಣ ಅಂತೀವಿ. ಅಣ 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 ಅಂತೀವಲ್ಲ. ಅಣ ಅಣ ಅಂದ್ರೆ ನನ್ ಪ್ರಾಣ ನೀನು ಅಂತ. ಅಣ್ಣ ಅಂತಂದ್ರೆ ಅಣವೇ ಅಣ್ಣ ಇದ್ದಾನೆ. ನೀನ್ ನನ್ ಪ್ರಾಣ ಮರಯ, ನೀ ಪ್ರಾಣ ಸಮಾನ ಅಂತ ಹೇಳಿ ಅಣ್ಣನನ್ನ ಪ್ರಾಣ ಅಂತ ಹೇಳಿ ಹೊಗಳ್ತಾ ಇದೆ. ಪ್ರಾಣ ಹೇಗೆ ಎಷ್ಟು ಪ್ರಿಯವಾದದ್ದೋ ಆ ರೀತಿ ಅಣ್ಣ ಅಂದ್ರೆ ಅನ, ಪ್ರಾಣ ನೀನು ನನಗೆ ಪ್ರಿಯವಾದದ್ದು ಅಂತ ಹೇಳಿ ನಮ್ಗೆ ದೊಡ್ಡವ್ರಿಗೆ ಅಣ್ಣ ಅಂತ ನಾವು ಅಂತೀವಿ. ಅದೇ ಅನದ್ದೇ ರೂಪ ಅದು ಅಣ್ಣ ಅನ್ನೋದು. ಅನ 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 ಅಂದ್ರೆ ಅಣ್ಣ ಆಗಿದ್ದಾರೆ, ಅಲ್ಲೇ ಅಣ್ಣ. ಪ್ರಾದಿ ಉಪಸರ್ಗ ಪೂರ್ವತ್ವೇ ಹಿ ವಿಶೇಷ ಗತಿದೇವ ಸ್ಯಾತ್. ಅನ ಅನ್ನೋದು ಒರಿಜಿನಲ್ ರೂಪ. ಅದಕ್ಕೆ ಪ್ರ ಅನ ಪ್ರಾಣ, ಅಪ ಅನ ಅಪಾನ, ವಿ ಅನ ವ್ಯಾನ, ವಿ ಅನ, ಸಂ ಅನ ಸಮಾನ, ಉತ್ ಅನ ಉದಾನ. ಹಾಗೆ ಪ್ರಾದಿ ಉಪಸರ್ಗ 5 ಉಪಸರ್ಗ: ಪ್ರ, ಅಪ, ವಿ, ಉತ್, ಸಂ. ಈ 5 ಉಪಸರ್ಗದಿಂದ 5 ಹೆಸರು ಬಂದಿದೆ. ಅಮ್ಮ ಏನಾಗಿದೆ ಕಣ್ಣು ಹೊಸಕ್ಷ ಪ್ರ ಮುಂತಾದ ಉಪಸರ್ಗಗಳನ್ನು ಹಿಂದಿಟ್ಕೊಂಡಾಗ ಆ ಅನ ಅನ್ನೋದಕ್ಕೆ ವಿಶೇಷ ಗತಿ ಆಗತ್ತೆ. ಅಂದ್ರೆ ಮುಂಬರುವ ಚೇಷ್ಟೆ, ಆಮೇಲೆ ಉಸಿರನ್ನು ಹೊರಕ್ಕೆ ಹಾಕೋದು ಪ್ರಾಣ, ಉಸಿರನ್ನು ಒಳಗ್ ತಗೊಳ್ಳೋದು, ಮೂತ್ರ ಪುರುಷವನ್ನು ಕೆಳಗೆ ತಳ್ಳೋದು ಅಪಾನ, ಈ ಜಾಯಿಂಟ್ಗಳೆಲ್ಲ ಕೆಲಸ ಮಾಡೋದು ವ್ಯಾನ, ಇದು ನಿದ್ದೆಗೆ ಹೋಗೋದು, ಜನ್ಮಾಂತರಕ್ಕೆ ಹೋಗೋದು ಅದು ಉದಾನ, ತಿಂದದ್ದನ್ನು ಕುಡಿದದ್ದನ್ನು ದೇಹಕ್ಕೆಲ್ಲ ಹಂಚೋದು ಸಮಾನ. ಹೀಗೆ ತಥಾಚ ಸರ್ವಾನ್ನಾನಾಂ ವಸ್ತುಃ ನಾಮಗ್ರಹಣಂ ಇತಿ ಇದಂ ಪ್ರತ್ಯಕ್ಷ ನಾಮ ಅನ ಇತಿ. ಸರ್ವಾನ್ನಾನಾಂ ವಸ್ತುಃ ಸಾಕ್ಷಾತ್ ವಿಧಾನಂ. ಹಾಗಾದಾಗ ಏನಾಗುತ್ತೆ, ಎಲ್ಲಾ ಅನ್ನಗಳನ್ನು ತಿನ್ನುವಾಗ ಎಲ್ಲಾ ಉಪಾಧಿಯಿಂದಲೂ, ಈ ಉಪಾಧಿಯಿಂದ ಎಲ್ಲ ಅನ್ನ ತಿನ್ನೋಕ್ಕಾಗಲ್ಲ, ಈ ಮನುಷ್ಯ ಉಪಾಧಿಯಿಂದ ನಾಯನ್ನ ತಿನ್ನೋಕ್ಕಾಗಲ್ಲ, ಆಯಾಯ ಉಪಾಧಿಯಿಂದ ಆಯಾಯ ಅನ್ನ ತಿನ್ನೋಕ್ಕಾಗೋದು. ಹಾಗಾಗಿ ತತ್ತದ ಉಪಾಧಿಯಿಂದ ಶರೀರದಿಂದ ಮನೋಬುದ್ಧಿ ಉಪಾಧಿ ಅಂತೀವಿ, ತೋರ್ಕೊಳ್ಳೋ ಜಾಗ. ಅದನ್ನ ಅನ್ನ ತಿನ್ನುವಂತಹ ಆ ಪ್ರಾಣನಿಗೆ ಹೆಸರು, ಪ್ರತ್ಯಕ್ಷವಾದ ಹೆಸರು ಅನ ಅನ ಅಂತ. ಅನ ಅನ ಅನ್ನೋದು ಪ್ರತ್ಯಕ್ಷವಾದ ಹೆಸರು. ಸರ್ವಾನ್ನಾನ ಮತ್ತು ಎಲ್ಲಾ ಅನ್ನಗಳನ್ನು ತಿನ್ನುವಾತನು ಅಂತ ಹೇಳಿ ಸಾಕ್ಷಾತ್ತಾಗಿ ಹೇಳ್ತಾರೋ ಹೆಸರು. ಅನ ಅನ ಅಂದ್ಬಿಟ್ರೆ ಎಲ್ಲಾ ಅನ್ನಗಳನ್ನು ತಿನ್ನುವಾತನು, ತೆಗೆದುಕೊಳ್ಳುವಾತನು, ಎಲ್ಲವನ್ನು ವ್ಯಾಪಿಸಿಕೊಂಡಿರುವಾತನು ಅಂತ ಹೇಳಿ ಎಲ್ಲಾ ಅನ್ನಗಳನ್ನು ತಿನ್ನುವಾತನಾದ ಪ್ರಾಣನಿಗೆ ನೇರಾದ ಹೆಸರಾಗಿದೆ ಅನ ಎಂಬುದು. ನಹವಾ ಏವಂ ವಿಧಿ ಯಥೋಕ್ತ ಪ್ರಾಣವಿಧಿ. ಪ್ರಾಣೋಹಮಸ್ಮಿ ಸರ್ವಭೂತಸ್ಥಃ
ಸರ್ವಾನ್ನಾನಾಮತ್ತ ಇತಿ ತಸ್ಮಿನ್ ಏವಂ ವಿಧೇಹ ವೈ ಕಿಂಚನ ಕಿಂಚಿದಪಿ ಪ್ರಾಣಿಭಿಃ ಆಜ್ಯಂ ಸರ್ವೈಃ ಅನನ್ನಂ ಅನಾಜ್ಯಂ ನ ಭವತಿ. ಇದು ಯಾರು ಈ ರೀತಿ ತಿಳಿದಿರ್ತಾನೋ, ಹೌದು ಜಗತ್ತಿನ ಎಲ್ಲ ಅನ್ನವೂ ಪ್ರಾಣಂದೇ ಅಂತ ಹೇಳಿ ಮೇಲೆ ಹೇಳಿದ ಪ್ರಾಣವನ್ನ ಉಳ್ಕೊಂಡವನಾಗಿ ತಾನೇ ಆ ಪ್ರಾಣ ಅಂತ ಅಹಂಗ್ರಹೋಪಾಸನೆ, ನಾನೇ ಆ ಪ್ರಾಣವಾಗಿದ್ದೀನಿ, ನಾನು ದೇಹ ಅಲ್ಲ, ನಾನು ಇಂದ್ರಿಯ ಅಲ್ಲ, ಮನಸ್ಸು ಬುದ್ಧಿ ಅಲ್ಲ, ಪ್ರಾಣನೇ ನಾನು ಅಂತ ಹೇಳಿ ವ್ಯಾಕೃತ ಪ್ರಪಂಚದಲ್ಲಿ ಸುಪ್ರೀಂ ಪ್ರಾಣ, ಆ ಪ್ರಾಣವೇ ನಾನಾಗಿದ್ದೇನೆ ಹೊರತು ನನಗೆ ತಂದೆ ಹೆಸರು ಯಾರಿಗೆ? ಪ್ರಾಣ ಅಂತ. ತಾಯಿ ಹೆಸರು ಯಾರದಕ್ಕೆ? ಪ್ರಾಣಕ್ಕೆ. ಶರೀರ ಇದ್ರೂ ಕೂಡ ಪ್ರಾಣ ಹೋಯ್ತು ಅಂದ್ರೆ ನನ್ನ ತಂದೆ ಇಲ್ಲ ಅಂತಾನೆ, ಪ್ರಾಣ ಹೋಯ್ತು ಅಂದ್ರೆ ನಮ್ಮ ತಾಯಿ ಹೋದು ತಾಯಿ ಇಲ್ಲ ಅಂತಾನೆ. ಅದೇ ಮಗನ ಹೆಸರು, ಗಂಡ ಹೆಂಡತಿ ಎಲ್ಲ ತಂದೆ ತಾಯಿ ಅಣ್ಣ ತಮ್ಮ ಮಕ್ಕಳು ಎಲ್ಲ ಪ್ರಾಣನಿಗೆ ಹೆಸರೇ ಹೊರತು ದೇಹಕ್ಕೆಲ್ಲ ಹೆಸರು. ನಾವು ದೇಹಕ್ಕೆ ಹೆಸರು ಅಂತ ಅಂದ್ಕೊಂಡ್ಬಿಟ್ಟಿದೀವಿ, ನಮಗ್ ಗೊತ್ತಿಲ್ಲ. ಶಾಸ್ತ್ರ ಹೇಳುತ್ತೆ ಪ್ರಾಣೋ ಪಿತ, ಪ್ರಾಣೋ ಮಾತಾ, ಪ್ರಾಣೋ ಭ್ರಾತ, ಪ್ರಾಣೋ ಬ್ರಾಹ್ಮಣ, ಎಲ್ಲವೂ ಪ್ರಾಣನಿಗೆ ಹೆಸರು. ನಮಗೂ ಅಷ್ಟೇ, ಈ ನಾನು ಅಂತ ಹೇಳಿ ಅನುಪಮಾನ ಹೆಸರು ಪ್ರಾಣಕ್ಕೆ, ವಸುಲಕ್ಷ್ಮಿನ ಹೆಸರು ಪ್ರಾಣಕ್ಕೆ, ಸುಮನಾನ ಹೆಸರು ಪ್ರಾಣಕ್ಕೆ, ಸುರೇಖಾನ ಹೆಸರು ಪ್ರಾಣಕ್ಕೆ, ಹಂಗಾಗಿ ದ್ವಾರಕಾನಾಥ ಹೆಸರು ಯಾರಕ್ಕೆ? ಪ್ರಾಣಕ್ಕೆ. ಪ್ರಾಣಕ್ಕೆ ದ್ವಾರಕಾನಾಥನ ಹೆಸರೇ ಹೊರತು ಪ್ರಾಣ ಇರುವಾಗ ಅದಕ್ಕೆ ಹೆಸರಿಲ್ಲ. ಆಯ್ತು, ಪ್ರಾಣ ಇರುವವರೆಗೆ ಹೌದು. ಹಾಗಾಗಿ ಪ್ರಾಣೋಹಮಸ್ಮಿ, ನೀನ್ ಯಾರಯ್ಯ? ನಾನು ಸಮಷ್ಟಿ ಪ್ರಾಣ. ಅವನು ಈ ದೇಹದಲ್ಲಿ ಅಲ್ಪ ತೋರ್ಕೊಳ್ತಾ ಇದ್ದೇನೆ ಹೊರತು ಇಷ್ಟೇ ಅಲ್ಲ ಇರೋದು. ಬಲ್ಬಲ್ ಕರೆಂಟ್ ತೋರ್ಕೊಳುತ್ತೆ, ಅಲ್ಲ ಬಲ್ಬಲ್ ಅಷ್ಟೇ ಅಲ್ಲ, ಕರೆಂಟ್ ಎಲ್ಲಾ ಕಡೆಯಲ್ಲೂ ಇದೆ, ಬಲ್ಬಲ್ ತೋರ್ಕೊಳುತ್ತೆ. ಹಾಗೆ ದೇಹದೊಳಗೆ ಪ್ರಾಣ ತೋರ್ಕೊಳ್ತಾ ಇದೆ, ಫಂಕ್ಷನ್ ಮಾಡ್ತಾ ಇದೆ, ಕರ್ಮಾನುಸಾರವಾಗಿ ಅದು ಆಕ್ಟಿವೇಟ್ ಆಗ್ತಾ ಇದೆ. ಅದು ಇರೋದು ಮಾತ್ರ ಅಷ್ಟೇ ಅಲ್ಲ, ವ್ಯಾಪಕವಾಗಿದೆ ಅಂಥೇಳಿ ನಾನು ಸರ್ವಭೂತಸ್ಥಃ, ಎಲ್ಲಾ ಭೂತಗಳು ಇರ್ತಕ್ಕವನು, ಮತ್ತು ಎಲ್ಲಾ ಅನ್ನವನ್ನು ತಿನ್ನುವಾತನು, ನಾನೇ ಪ್ರಾಣನಾಗಿದ್ದೇನೆ ಎಂಬ ಈ ಕಾನ್ಸೆಪ್ಟ್, ಈ ಭಾವನೆಯನ್ನ ಟಿಲ್ ಬೆಡ್ ಅಂಡ್ ಟಿಲ್ ಡೆತ್, ಮಲಗುವವರೆಗೂ ಸಾಯುವವರೆಗೂ ಮಾಡ್ತಾ ಇರ್ಬೇಕು. ಈ ಭಾವನೆ ಕಾನ್ಸೆಪ್ಟನ್ನೇ ಬೆಳೆಸ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಹೆಸರು ಪ್ರಾಣೋಪಾಸಕರು ಅಂತ. ಪ್ರಾಣೋಪಾಸಕನಾದ್ರೆ ಬ್ರಹ್ಮಲೋಕ ಪ್ರಾಪ್ತಿ ಆಗುತ್ತೆ ಅವನಿಗೆ ಸತ್ ಮೇಲೆ. ಸರ್ವಾನ್ನ ಮತ್ತೆ ಎಲ್ಲಾ ಅನ್ನ ತಿನ್ನುವಾಗ ಅಂತ ಹೇಳಿ ತಸ್ಮಿನ್ ಏವಂ ಈ ರೀತಿ ಸೇರಿದಂತಹ ಪ್ರಾಣೋಪಾಸಕನಲ್ಲಿ ಯಾವ ಒಂದು ಪ್ರಾಣಿಗಳನ್ನು ತಿನ್ನುವಂತಹ ಯಾವ ಅನ್ನವೂ ತಿನ್ನಲ್ಪಡದೆ ಹೋಗುವುದಿಲ್ಲ. ಎಲ್ಲ ಅನ್ನೂ ಪ್ರಾಣಿ ತಿನ್ಲಿ, ಅಂದ್ರೆ ಹುಲಿ ತಿನ್ಲಿ, ನಾನೇ ಅವ್ರ ತಿಂತ ಅನ್ಕೊಳ್ತಾರೆ. ಇಲ್ಲದೆ ಹೋದೆ ನಾನು ದೇಹವಷ್ಟೇ ಅಂತ ಆದ್ರೆ ನಮಗ್ ಕೊಡದೆ ಇನ್ನೊಬ್ರು ಕೊಟ್ರೆ ಹೊಟ್ಟೆಗೆ ಇಷ್ಟು ಬರುತ್ತೆ, ಅಸೂಯೆ ಬರುತ್ತೆ, ಬೇಜಾರುತ್ತೆ, ಕೋಪ ಆಗುತ್ತೆ. ನನಗ್ ಕೊಡ್ಲಿಲ್ಲ ಅವ್ರು ಕೊಡೋದು. ಆದ್ರೆ ನೀವು ಎಲ್ಲರೂ ಯಾರು ಕೊಟ್ಟು ನಾನೇ ತಿಂತಾ ಇದ್ದೀನಿ ನೀವು ಅನ್ಕೊಂಡ್ಬಿಟ್ರೆ ಅವ್ರ ಉಪಾಧಿ ನೀವೇ ಸಂತೋಷ ಪಡ್ತೀರಾ. ನಿಮಗ್ ಕೊಡದೆ ರೊಟ್ಟಿ ಇನ್ನೊಬ್ರು ಕೊಡ್ಲಿ, ಅಯ್ಯೋ ಅಲ್ಲೂ ನಾನೇ ತಿನ್ನುವನು, ಕೊಡಿಯ ಪರ ಇಲ್ಲ, ನಾನೇ ಅಲ್ಲಿ ತಿನ್ನುವನು ಅಂತ ಹೇಳಿ ಖುಷಿ ಪಡ್ತೀರಾ. ದೇಹವಷ್ಟೇ ನಾನು ಅನ್ಕೊಂಡ್ರೆ ನಿಮಗ್ ಕೊಡದೆ ಬೇರೆಯವ್ರು ಕೊಟ್ರೆ ನಿಮ್ಗೆ ದುಃಖ ಆಗತ್ತೆ, ಬೇಜಾರಾಗತ್ತೆ. ನನಗ್ ಕೊಡ್ಲಿಲ್ಲ, ನನಗೇನು ದೇಹಕ್ಕೆ ಅಂತ. ಆದ್ರೆ ಯಾರು ಕೊಟ್ರು ನನಗೆ ಕೊಟ್ಟದ್ದು ಅಂದ್ಬಿಟ್ರೆ ನನಗ್ ಕೊಟ್ಟಿಲ್ಲ ಅಂತ ಆಗೋದೇ ಇಲ್ಲ, ಬೇಜಾರೇ ಆಗಲ್ಲ, ದುಃಖನೇ ಬರಲ್ಲ, ಇದೇ ಆಗಲ್ಲ. ಆದ್ರಿಂದ ಮಕ್ಕಳಿಗೆ ಕೊಡಿ, ಬೇರೆಯವ್ರಿಗೆ ಕೊಡಿ, ಎಲ್ಲರೂ ಕೊಡಿ, ಎಲ್ಲ ಉಪಾಧಿಯಿಂದಲೂ ನಾನೇ ತಿಂತಾ ಇರೋನು ಅನ್ನೋ ಆ ಭಾವನೆ ಅವನಿಗೆ ಇದ್ಬಿಡತ್ತೆ. ಸರ್ವಪ್ರಾಣಿಭಿ ಆದ್ಯಂ, ಉದ್ಯಮಲ್ಲ ಅದನಿಯಂ ಆದ್ಯಂ, ನೆತ್ತಿಗೆ ಆದಿ ವೃದ್ಧಿ ಬರುತ್ತೆ. ಅನ್ನವಲ್ಲದೆ ಇರುವುದು ಅನಾದ್ಯವಾದದ್ದು ಅದು ಆಗೋದಿಲ್ಲ. ಯಾಕಂದ್ರೆ ಇವರು ಸುಮ್ಮನೆ ಪದಕಾರರು ಅನ್ನಾದ್ಯ ವಿತ್ತನ್ನ ಅದ್ಯಂ ಯಾಕೆ ಮಾಡ್ಬೇಕಪ್ಪ, ಅವ್ರು ಗೊತ್ತಾಗಲಿಲ್ಲ, ಬೈಬಿಡಿದಾರೆ ಸಂಜಯ ಭಾಷೆ. ಯಾಕೆ ಹಿಂಗ್ ಮಾಡ್ತೀಯ? ಅನ್ನಾದ್ಯ ವಿತ್ತನ್ನ ಆದ್ಯಂ ಮಾಡು, ಅದ್ಯಂ ಆಗಲ್ಲ ರೂಪ. ಆಶಪ್ರಯೋಗ ಇವರೇ ಆಶಪ್ರಯೋಗ ಆಗಲ್ಲ, ಅದನ್ನ ಒಪ್ಪಿಲ್ಲ ಪದಕಾರರು. ಈ ಋಷಿ ನಾನು ಒಪ್ಪಲ್ಲ. ವ್ಯಾಕರಣಕಾರರು ಪ್ರಾಚೀನರು, ವ್ಯಾಕರಣ ಲಕ್ಷಣ ಮನುವರ್ತಂ ಪದಕಾರ ಇರೋದು, ಪದಕಾರ ಅನುವರ್ತಂತೆ ಲಕ್ಷಣ ಅಂತ ಹೇಳಿದ್ದಾರೆ. ಪದಕಾರ ಲಕ್ಷಣವನ್ನು ಅನುಸರಿಸಬೇಕೆ ಹೊರತು ಪದಕಾರ ಅನುಸರಣೆ ಮಾಡೋ ಲಕ್ಷಣ. ನೀನ್ ಗೌರವ ಕೊಟ್ಬಿಟ್ಟು ಆ ಋಷಿ ಬಿಟ್ರೆ ನಿನ್ ಭಾವನೆ ಇರ್ಬೋದು. ಅಲ್ಲ ಇಲ್ಲಪ್ಪ, ಭಾಷಿಕಾರದ ಪದಕಾರ ಬಾಳಿಂದ ಆಗ್ಲಿಲ್ಲಪ್ಪ. ಭಾಷಿಕಾರ ಬೈದಿರೋರು ತಪ್ಪು ಮಾಡಿದ್ಯಾ ಅಂತ, ಪ್ರಾಣಿಗಳು ಬರ್ದಿಲ್ಲ. ಬಂದೆ ಆಧ್ಯಾತ್ಮ ರೂಪ ಮಾಡೋದು, ಬಂದಿದ್ರೆ ಪ್ರಾಣಿ ಯಾಕೆ ಆಧ್ಯಾತ್ಮ ಮಾಡ್ತಿದ್ರು? ಪ್ರಾಣಿ ಆಧ್ಯಾತ್ಮ ರೂಪ ಮಾಡಿರೋದು.
ಎರಡು ಇಲ್ಲ ಎರಡು ನೋಡಿದೆ ಅಷ್ಟೇ. ಎರಡಿಲ್ಲ ಏನೇನು ಹೇಳ್ಬಿಡು. ನಿನ್ ಭಾವನೆ ಹೇಳ್ಬೇಡ. ಆದ್ಮೇಲೆ ಬಂದು ನಿಂತ್ಕೋ. ಶಾಸ್ತ್ರಿಕ ಅವ್ರು ಒಪ್ಪಲ್ಲ ಅದನ್ನ. ಏನೇನು ಎಲ್ಲ ಹಂಗ ಅನ್ಬಿಟ್ರೆ ಯಾರ್ಯಾರು ಮಾಡಿದ್ರು ಆಶೆ ಪ್ರಯೋಗ ಅಂದ್ಬಿಟ್ರೆ ಆಯ್ತು. ಏನಂತೆ ಹೌದಾ ನನ್ ಗೌಡ ಆಯ್ತು ನಾನು ಆಶೆ ಪ್ರಯೋಗ ಅಂತೀನಿಪ್ಪ. ಅದೇ ನೀನ ಎಷ್ಟಳು ಪದಕಾರರಿಗಿಂತ ಆಮೇಲೆ ಇವ್ರಿಗಿಂತ ಸೂತ್ರಕಾರರಿಗಿಂತ ಹಾಗೆ ಬರಲ್ಲಪ್ಪ. ಸೂತ್ರಕಾರ ಪದಕಾರ 1000 ವರ್ಷ ಅಂತ ಇದೆ. ಹೇಳ್ತಾ ಇಲ್ಲ ನಿಂಗೆ ಗೊತ್ತಾ? ಇದಲ್ಲೂ ಪ್ರೌಢಮದಲ್ಲ ಭ್ರಾಂತ ಇದ್ದಾರೆ ಅಂತ ಬರೀತಾರೆ ಅವರು ಪದಕಾರರು. ಹಾಗೆ ಬರೀತಾರೆ, ಭ್ರಾಂತರಿಗೆ ಬರೀತಾರೆ. ಆಶಪ್ರಿಯ ಬಂದಿಲ್ಲ ಅದೇ ಕಥೆ ಇದು. ಅತ್ತ ಭ್ರಾಂತ ಸಾಯಣ ಅಂತ, ಸಾಯಣ ಜನ್ಮ ಭ್ರಾಂತ ಅಂತಿದ್ದಾರೆ. ಅವ್ರ ಆಶ್ರಯ ಅಲ್ಲಪ್ಪ. ಅವ್ರನ್ನ ಗೌರವ ಋಷಿಗಳು ಅಂತಾರೆ ಪಾಪ. 4 ಪೇದಕ್ಕೂ ಬರುವ ಋಷಿಗಳು ಅವರು ಅಂತಾರೆ. ಅವರ ಭಾವನೆ ಒಳ್ಳೆ ಕಥೆ ಇದು. ತಸ್ಮಿನ್ ಆ ಈದಲ್ಲಿ ಯಾವುದೊಂದು ಪ್ರಾಣಿಗಳಿಂದ ತಿಂದಿದ್ದಾಗಿರ್ತದೆ, ಯಾವುದೊಂದು ಅನ್ನವಾಗುವುದಿಲ್ಲ, ಅನ್ನವಾಗದೆ ಹೋಗುವುದಿಲ್ಲ. ಸರ್ವಂ ಏವಂ ವಿಧಿ ಅನ್ನಂ ಭವತಿ ಇತ್ಯರ್ಥ. ಆಯ್ತು ಟೈಮು. ಈ ರೀತಿ ಎಲ್ಲವೂ ಅನ್ನವಾಗತ್ತೆ ಎಂದರ್ಥ. ಪ್ರಾಣಭೂತತ್ವ ದಿಶಃ. ಉಪಾಸಕನು ಪ್ರಾಣನಾಗ್ಬಿಟ್ಟಿರೋದ್ರಿಂದ ಅವನು ಎಲ್ಲವೂ ಅನ್ನವಾಗುತ್ತೆ. ಪ್ರಾಣಾದ್ವಾಯೇಷು ಉದೇತಿ ಪ್ರಾಣೇಯಸ್ತಮೇತಿ ಚಪಕ್ರಮ ಪ್ರಾಣ ಏವಂ ವಿದೋ ಹವಾ ಉದೇತಿ ಸೂರ್ಯ ಏವಂ ವಿದಸ್ತಮೇತಿ ಶ್ರುತ್ಯಂತರೋ. ಯಾವ ಶ್ರುತಿ ಗೊತ್ತಿಲ್ಲ ಅಂತ ಹೇಳಿದ ಸ್ವಾಮಿಗಳು. ಈ ರೀತಿ ಪ್ರಾಣ ಮೇಲೆ ಸೂರ್ಯ ಉದಯವಾಗ್ತಾನೆ, ಪ್ರಾಣನಲ್ಲೇ ಅಸ್ತವಾಗ್ತಾನೆ ಅಂತ ಆರಂಭ ಮಾಡ್ಕೊಂಡು ಈ ರೀತಿ ತಿಳಿದವನು ಪ್ರಾಣನೇ ಆಗೋದ್ರಿಂದ ಇವನಲ್ಲೇ ಸೂರ್ಯ ಉದಯವಾಗ್ತಾನೆ, ಇವನಲ್ಲೇ ಅಸ್ತಮಾನವಾಗ್ತಾನೆ ಅಂತ ಶ್ರುತಿ ಇದೆಯಂತೆ. ಸರ್ವಾತ್ಮ ಬಿಡೋದು ನನ್ನಲ್ಲೇ ಸೂರ್ಯ ಉದಯವಾಗ್ತಾ ಇರೋದು, ಸೂರ್ಯ ನನ್ನಲ್ಲೇ ಅಸ್ತವಾಗ್ತಾ ಇದ್ದಾನೆ ಅಂತೇಳಿ ಅವನು ಕಂಡ್ಕೊಂಡಿರ್ತಾನಂತೆ ಆ ಪ್ರಾಣೋಪಾಸಕ. ಆ ರೀತಿ ಭಾವನೆ ಮಾಡಿರ್ತಾನೆ. ಓಂ ಶಾಂತಿ ಶಾಂತಿ ಶಾಂತಿ.